ನಗ್ರ ಬಿಟ್ಟಾಕು ನನ್ ಸುತ್ತ ಸುತ್ತಾಕು ಎಂಟ್ರಿನೂ ಒಂದು ಹೊಸ ಥರ ಆರಂಭ ಆಗಲೇಬೇಕು. ಈಗಷ್ಟೇ ಒಂದು ಗ್ರ್ಯಾಂಡ್ ಎಂಟ್ರಿ ಮೂಲಕ ಮಹಾನಟಿ ವೇದಿಕೆಗೆ ನನ್ನ ಆಗಮನ ಆಗಿದೆ. ಆಕ್ಚುಲಿ ಗ್ರ್ಯಾಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಬ್ರ್ಯಾಂಡ್ ಎಂಟ್ರಿ ಆಗಿತ್ತು. ಯಾಕಂದ್ರೆ ನಾನು ತಗೊಂಡಂತ ಕಾರ್ ಏನಿದೆ ಅದು ನನ್ನ ಬ್ರ್ಯಾಂಡ್ ಅಲ್ಲ. ಅದನ್ನ ಒಬ್ರು ತುಂಬಾ ದಾನಶೂರ ಕರ್ಣರು ಆ ಕಾರನ್ನ ನನಗಾಗಿ ಒಂದು 10 ನಿಮಿಷಕ್ಕಾಗಿ ದಾನ ಮಾಡಿದ್ರು. ಆನ್ ದ ರೆಕಾರ್ಡ್, ಆಫ್ ದ ರೆಕಾರ್ಡ್, ಆ ದಾನಶೂರ ಕರ್ಣ ಯಾರು? ನಮ್ಮ ಬಂಗಾರ ತರುಣ್ ಅವ್ರಿಗೆ. ಥ್ಯಾಂಕ್ ಯು ಪ್ರೊಡ್ಯೂಸರೇ, ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ನಟಿಯರು ಹೀರೋಯಿನ್ ರೇಂಜ್ ಅಲ್ಲಿ, ಹೆಂಗೇಳಿ ಹೀರೋಯಿನ್ ರೇಂಜ್ ಅಲ್ಲಿ ಒಂದು ಗ್ರ್ಯಾಂಡ್ ಎಂಟ್ರಿ ಪಡ್ಕೋತಾ ಇದ್ದಾರೆ. ಒಂದು ರಿಯಲ್ ಲೊಕೇಶನ್ಗೆ ಹೋಗಿ ಆ ಎಂಟ್ರಿ ಸೀನ್ ಅನ್ನ ನಮ್ಮ ತಂಡ ಶೂಟ್ ಮಾಡ್ಕೊಂಡು ಬಂದಿದೆ. ಒಂದು ಮಾಸ್ ವೈಭವವನ್ನ ನಾವೆಲ್ಲ ಮಹಾನಟಿ ಟೆಂಟ್ ಅಲ್ಲಿ ನೋಡಲಿದ್ದೀವಿ. ಅಷ್ಟೇ ಅಲ್ಲ, ಆ ದೃಶ್ಯವನ್ನ ವೇದಿಕೆ ಮೇಲೆ ನಮ್ಮ ನಟಿಯರು ಅಭಿನಯ ಕೂಡ ಮಾಡಿ ತೋರಿಸ್ತಾರೆ. ಒಟ್ನಲ್ಲಿ ಥಿಯೇಟರ್ನೇ ನಿಮ್ಮ ಮನೆ ಟಿವಿಗೆ ಕರ್ಕೊಂಡ್ ಬಂದಿದ್ದೀವಿ ನಾವು. ಚಪ್ಪಾಳೆಗಳಿಗೆ ಬಿಡುವಿರಲ್ಲ, ಶೆಲ್ಲೆಗಳಿಗೆ ಸುಸ್ತೇ ಆಗಲ್ಲ. ಏನಂತೀರಾ? ಶುರು ಮಾಡೋಣ. ಓಕೆ, ಲೆಟ್ಸ್ ಬಿಗಿನ್ ಹೀರೋಯಿನ್ ಇಂಟ್ರೊಡಕ್ಷನ್ ರೌಂಡ್. ಇದು ಲಕ್ಸ್ಕೋ ಪ್ರೆಸೆಂಟ್ಸ್ ಮಹಾನಟಿ ಸೀಸನ್ 2, co-powered by Gold winner Ramraj Mithu Towels, Indica Easy, special partner Jar Gold Savings App, Sparsh Masala, Sudarshan Silk, Chickpet ಮತ್ತು ಮಾರತಹಳ್ಳಿ, Gold buying partner White Gold, digital streaming partner ZEE5. ಈಗ ಇದೆ ಜೋಶ್ ಅಲ್ಲಿ ನಮ್ಮ ಪ್ರೀತಿಯ ಜಡ್ಜಸ್ ಅನ್ನ ವೆಲ್ಕಮ್ ಮಾಡುವಂತ ಸಮಯ. ಮೊದಲಿಗೆ ಅಲ್ಲಿ ನೋಡಿ, ಈಗಷ್ಟೇ ಜಸ್ಟ್ ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗ್ದಿರೋಂಥ ಜಾಮೂನ್. ಲೆಟ್ಸ್ ವೆಲ್ಕಮ್ ಮೋಸ್ಟ್ ಬ್ಯೂಟಿಫುಲ್ ಬಚ್ಚೆ ಸುಂದರಿ ನೈಶ್ವಿಕಾ. ಈಗ ನಮ್ಮ ಇಂಟ್ರೊಡಕ್ಷನ್ ನೋಡಿ. ಹುಬ್ಬಳ್ಳಿ ವೀರ, ಮೊಗೊಳ್ಳಗೆ ಪೋರ, ಉತ್ತರ ಕರ್ನಾಟಕದ ಸಿಂಧೂರ, ಸೋನಲ ಬಂಗಾರ. ಸ್ವಾಗತಿಸಿ ಹಿಟ್ ಡೈರೆಕ್ಟರ್ ತರುಣ್ ಸುಧೀರ. ಈಗ ಮಹಾನಟಿಯನ್ನ ವೆಲ್ಕಮ್ ಮಾಡುವಂತಹ ಸಮಯ. ಸ್ವಾಗತಿಸಿ ಮಹಾನಟಿ ಚತುರ್ಭಾಷಾ ತಾರೆ, ದ ಒನ್ ಅಂಡ್ ಓನ್ಲಿ ನಮ್ಮ ಪ್ರೀತಿಯ ಪ್ರೇಮ ಮೇಡಮ್. ಈಗ ನಮ್ಮ ಮಾಸ್ಟರ್ ಮೈಂಡ್ ನ ವೆಲ್ಕಮ್ ಮಾಡುವಂತಹ ಸಮಯ. ಕಲೆಯನ್ನ ಧ್ಯಾನಿಸಿದ ನಟ ಚಾಣಕ್ಯ, ಸ್ಫೂರ್ತಿಯ ನುಡಿ ಮಾಣಿಕ್ಯ, ಮಾಸ್ಟರ್ ಮೈಂಡ್ ಆಫ್ ದ ಮಿತ್ರ ಡಾಕ್ಟರ್ ರಮೇಶ್ ಅರವಿಂದ್ ಸರ್. ಐ ಲವ್ ದಿಸ್ ಸಾಂಗ್. ಮನಸ್ಸಿಗೆ ಬಂದು ಸೇರಮ್ಮ. ಎಷ್ಟೋ ಬೆಸ್ಟ್ ಕ್ಷಣಗಳನ್ನ ಇವತ್ತು ಈ ವೇದಿಕೆ ಮೇಲೆ ನಾವು ನೋಡಲಿದ್ದೀವಿ. ಸೊ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಬೆಳ್ಳಿ ತೆರೆಯ ಮಹಾನ್ ಚೇತನ ಒಂದು ನಮ್ಮನ್ನ ಅಗಲಿದೆ.
ಭಾರತ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್, ಕರುನಾಡಿನ ಹೆಮ್ಮೆಯ ಕಿತ್ತೂರು ಚೆನ್ನಮ್ಮ, ಅಭಿನಯ ಭಾಗ್ಯವಂತೆ, ಪದ್ಮಶ್ರೀ, ಪದ್ಮಭೂಷಣ, ಅಭಿನಯ ಸರಸ್ವತಿ, ಕನ್ನಡದ ಮಹಾನ್ ನಟಿ ಡಾಕ್ಟರ್ ಬಿ ಸರೋಜಾದೇವಿ ಅಮ್ಮ ಅವರು. ನಮ್ಮನ್ನ ಅಗಲಿರೋದು ನಿಜಕ್ಕೂ ಕೂಡ ನೋವಿನ ವಿಷಯ. ಚಿತ್ರರಂಗಕ್ಕೆ ತುಂಬಲಾರದಂಥ ಒಂದು ನಷ್ಟ. ನಟಿಯರಿಗೆಲ್ಲ ಸ್ಫೂರ್ತಿಯಾಗಿದ್ದಂಥ ಕನ್ನಡದ ಮಹಾನಟಿಗೆ ಭಾಷ್ಪಾಂಜಲಿಯನ್ನ ಸಲ್ಲಿಸ್ತಾ ಅವರಿಗಾಗಿ ಒಂದು ಗೌರವದ ಸಮರ್ಪಣೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರಿ ದಯವಿಟ್ಟು ನಮ್ಮ ಜಡ್ಜಸ್ ವೇದಿಕೆಗೆ ಆಗಮಿಸಿ ಈ ಒಂದು ಪುಷ್ಪಾಂಜಲಿಯನ್ನ ಸಮರ್ಪಣೆ ಮಾಡಬೇಕಾಗಿ ಕೋರಿಕೆ. ರಮೇಶ್ ಸರ್, ವೆರಿ ನೈಸ್ ಪರ್ಸನ್ ಅವರು. 25-30 ಇಯರ್ಸ್ ಸೂಪರ್ ಸ್ಟಾರ್ ಆಗಿದ್ದಾರೆ. ಸೂಪರ್ ಸ್ಟಾರ್ ಆಗಿ, ದಟ್ ಇಸ್ ಅಷ್ಟು ಪ್ರೊಫೆಷನಲ್ ಆರ್ಟಿಸ್ಟ್ ಅವರು. ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ದ ಲೇಡಿ. ಯಾವುದೋ ಒಂದು ಜೂರಿಯಲ್ಲಿ ಕೂತಿದ್ರು ಅನ್ಸುತ್ತೆ. ನಂದು ಯಾವುದೋ ಫಿಲ್ಮ್ ಬಂದಿದೆ, ಅದನ್ನ ನೋಡಿದ್ದಾರೆ. ನೋಡಿ, ಬೇಕಾಗಿಲ್ಲ, ಬಟ್ ಸ್ವಲ್ಪ ಫೋನ್ ಮಾಡ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ರಿ ಈ ಫಿಲ್ಮ್ ಅಲ್ಲಿ. ಜೂರಿ ಮೆಂಬರ್ ಅವರು ಮದುವೆ ಆದ್ಮೇಲೂ ಕೆರಿಯರ್ನ ಕಂಟಿನ್ಯೂ ಮಾಡಿ ಸಕ್ಸಸ್ಫುಲ್ ಆಗಿದ್ರು ಅವರು. ದಟ್ ಇಸ್ ವೆರಿ ರೇರ್. ಆ ಟೈಮಲ್ಲಿ ಬಹಳ ಕಷ್ಟ ಆಗ್ತಿತ್ತು. ಅದನ್ನ ಮಾಡೋರು ಮಹಾನಟಿ ವೇದಿಕೆಯಲ್ಲಿ. ಆ ಮಹಾನಟಿನ ನಾವು ಸಂಭ್ರಮಿಸ್ತಾ ಇರೋದು. ಅವ್ರ ಲೈಫೇ ನಿಮಗೆ ಬೆಸ್ಟ್ ಲೆಸನ್. ಜಸ್ಟ್ ಗೋ ಥ್ರೂ ಹರ್ ಅನೆಕ್ಡೋಟ್ಸ್, ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಇಂಥ ಮಹಾನಟಿ ನಮ್ಮ ಚಿತ್ರರಂಗದಲ್ಲಿ ಇದ್ರು ಅನ್ನೋದೇ ನಮ್ಮೆಲ್ಲರ ಭಾಗ್ಯ, ನಮ್ಮೆಲ್ಲರ ಹೆಮ್ಮೆ. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೀರೋಯಿನ್ ಇಂಟ್ರೊಡಕ್ಷನ್ ಸುತ್ತಿಗೆ ಮೊದಲಿಗೆ ಬರಮಾಡಿಕೊಳ್ಳೋಣ. ಲೆಟ್ಸ್ ಇಂಟ್ರೊಡ್ಯೂಸ್ ಆಕ್ಷನ್ ಕ್ವೀನ್ ಮೈಸೂರಿನ ತನಿಷ್ಕಾ. ತನಿಷ್ಕಾ ಸಾಕತ್ತು. ಒಂದು ಕಾರಲ್ಲಿ ಮಾಸ್ ಧೂಳು ಎಪ್ಸಿ ಎಂಟ್ರಿ ತಗೊಂಡಿದ್ದೀರಾ. ಏನ್ ಸೀನ್ ಇವಾಗ? ಸೈಕೋ ಕ್ಯಾರೆಕ್ಟರ್, ಸೈಕಿಕ್ ಹುಡುಗಿ. ನಮ್ಮ ಹುಡುಗ ಬೇರೆಯವ್ಳನ್ನ ಮದುವೆ ಆಗ್ತಿರ್ತಾಳೆ. ಸೊ ಅದನ್ನ ಸ್ವಲ್ಪ ಕ್ಲಾಸ್ ತಗೊಳ್ಳೋದು ಅವನಿಗೆ. ರಾಣಿ, ರಾಣಿ ಬಾರೋ ನನ್ನ ಮದುವೆ ಗಂಡೆ. ಯಾಕೆ ಬೇಬಿ ಕನ್ಫ್ಯೂಸ್ ಆಗಿ ನೋಡ್ತಿದ್ಯಾ? ನಾನೇ ಬೇಬಿ, 100% ನಾನೇ. ಬಾ ರಾಜ, ಬಾರೋ, ಬಾರಲೇ. ರಾಣಿಯಲ್ಲೇ ಯಾರಂದೆ ನೀನು?
ರಾಣಿ ಅಲ್ಲ ಸಾಯಿಸ್ಬಿಟ್ಟೆ. ಹೇಯ್ ಭಯ ಪಟ್ಬಿಟ್ಟ. ಸಾಯಿಸಿಲ್ಲ, ಸಾಯಿಸ್ಬಿಟ್ಟೆ. ನಾನ್ ಬದುಕಿರ್ಬೇಕಾದ್ರೆ ಇನ್ನೊಬ್ಳನ್ನ ಮದುವೆ ಆಗ್ತೀಯಾ? ಇವತ್ತು ನಿನಗೆ ಮದುವೆ ಅವಳ ಜೊತೆ ಅಲ್ಲ, ನನ್ನ ಜೊತೆ ನನಗೆ ನಿನ್ ತಾಳಿ ಕಟ್ಟಬೇಕು, ನನಗೆ ನಿನ್ ಮದುವೆ ಆಗ್ಬೇಕು. ಇಲ್ಲಾಂದ್ರೆ ರಾಣಿನ ಸಾಯಿಸ್ಬಿಡ್ತೀನಿ. ಅವ್ರಿಗೇನಾದ್ರೂ ಆಯ್ತು ಅನ್ಕೋ, ಏನೋ ಮಾಡ್ತೀಯಾ? ಸಾಯಿಸ್ತೀಯಾ? ನನ್ನ ಸಾಯಿಸು, ಹೊಡಿತೀಯಾ? ಹೊಡಿಯೋ, ಹೊಡಿತೀಯನೋ? ಹೊಡಿ. ನೋವಾಗ್ತಿದ್ಯಾ? ಐ ಡೋಂಟ್ ಕೇರ್. ನಿನ್ನ ನಾನು ಸುಮ್ಮನೆ ಬಿಡಲ್ಲ ಕಣೋ. ನೋವಾಗ್ತಿದ್ಯಾ? ಹೌದು ನೋವಾಗ್ತಿದೆ, ಆದರೆ ಇಲ್ಲಲ್ಲ, ಇಲ್ಲಿ ನಿನ್ನ ಹೊಡಿಯೋಕೆ ಒಂದು ಸೆಕೆಂಡ್ ಸಾಕು ಕಣೆ, ಆದರೆ ಹೊಡಿಯಲ್ಲ. ನನ್ನ ದ್ವೇಷ ಮಾಡಿದೆ, ನನ್ನ ಹೊಡೆದೆ, ನನ್ನ ಅಸಹ್ಯವಾಗೆಲ್ಲ ಮಾತಾಡಿಸ್ದೆ, ಆದರೂ ನಿನ್ನ ಮೇಲೆ ನನಗೆ ಕೋಪ ಇಲ್ಲ. ಯಾಕೆ ಗೊತ್ತಾ? ಇದನ್ನೆಲ್ಲ ಮಾಡಿದ್ದು ನನ್ನ ಮೇಲಿರೋ ಕೋಪದಿಂದಲೋ ಅಥವಾ ಸಲಿಗೆಯಿಂದಲೋ ಅಲ್ಲ, ನಿನಗೆ ನನ್ನ ಮೇಲಿರೋ ಪ್ರೀತಿಯಿಂದ. ತಪ್ಪು ದೊಡ್ಡ ತಪ್ಪು ಮಾಡಿದ್ದೀನಿ. ಇನ್ಮೇಲೆ ಆ ತಪ್ಪು ಮಾಡಲ್ಲ ಪಿಂಕಿ. ಐ ಲವ್ ಯು ಪಿಂಕಿ, ಐ ಲವ್ ಯು. ನನ್ನ ಮದುವೆ ಮಾಡ್ಕೊಳಕ್ಕೆ ರೆಡಿ ಅಲ್ವಾ? ಈಗಲೇ ಆಗ್ತೀನಿ. ನನ್ನ ಮದುವೆ ಆಗ್ತೀಯ ಪಿಂಕಿ? ನನಗೆ ನೀನು ಬೇಕು ಪಿಂಕಿ. ಐ ಲವ್ ಯು ಪಿಂಕಿ, ಐ ಲವ್ ಯು. ಯಾವತ್ತು ನೀನು ಬಿಟ್ಟೋಗಲ್ಲ ಪಿಂಕಿ. ಯಾಕೋ ಬೇಜಾರಲ್ಲಿದ್ಯಾ? ಪಾಪ ಕಣೆ ರಾಣಿ, ಅವಳನ್ನೇ ಯಾಕೆ ಸಾಯಿಸ್ದೆ? ರಾಣಿ ಸಾಯಿಸಿಲ್ಲ, ಮಾಡಿ ಮೇಲೆ ಕಟ್ಟಾಕಿದ್ದೀನಿ ಅಷ್ಟೇ. ಹೌದಾ? ಥ್ಯಾಂಕ್ ಯು ಪಿಂಕಿ. ನಾನೆಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ತಾಳಿ, ನನಗೆ ತಾಳಿ ಕಟ್ತೀನಿ, ಈಗಲೇ ಕಟ್ತೀನಿ. ಸೈಕೋ ಥರ ಆಡ್ಬಿಟ್ರೆ ಹೆದರ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ? ನನಗೆ ಮೋಸ ಮಾಡ್ತೀನೋ? ನನ್ನ ಜೊತೆ ಮದುವೆ ಆಗ್ಬೇಕು ಅಂತಿದ್ದಲ್ಲ, ಆಗ್ತೀನಿ. 1 2 3. ನೀನು ಹಾವಾದ್ರೆ ನನ್ನ ಹಾವನ್ನೇ ಕತ್ ಹಾರ ಮಾಡ್ಕೊಂಡು ಶಿವ ಕಣೆಲೇ. ಬಾಯ್. Got it. ಹಾಯ್ ವಂಶಿ. ಹಾಯ್ ಸರ್. ತನಿಷ್ಕಾ, ಹಲೋ ಸರ್. ವಿಡಿಯೋ ಮಾತ್ರ ಸಖತ್ತಾಗಿತ್ತು. ಥ್ಯಾಂಕ್ ಯು. ವೆರಿ ವೆಲ್ ಇತ್ತು. ಇಂಟ್ರಡಕ್ಷನ್ ಶಾರ್ಟೇನೆ ಒಂದು ವಿಸಿಲ್ ಹೊಡೆಯೋ ಥರದೊಂದು ಇಂಟ್ರಡಕ್ಷನ್ ಶಾರ್ಟ್ ನಿಮ್ಮದು. ಇದು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅಂದರೆ ತುಂಬ ಚಾಲೆಂಜಿಂಗ್ ಇದು. ಆ್ಯಂಡ್ ಯು ಟ್ರೈಡ್ ಯುವರ್ ವೆರಿ ಬೆಸ್ಟ್ ಯಾರ್. ಯು ಟ್ರೈಡ್ ಯುವರ್ ವೆರಿ ಬೆಸ್ಟ್. ಥ್ಯಾಂಕ್ ಯು ವಂಶಿ, ಥ್ಯಾಂಕ್ ಯು ವೆರಿ ಮಚ್. ತನಿಷ್ಕಾ ಅವರ ಈ ಪ್ರಯತ್ನಕ್ಕೆ ತರುಣ್ ಅವರೇ ನಿಮ್ಮ ಸ್ಟಾರ್ ರೇಟಿಂಗ್ಸ್. 4.5. ಪ್ರೇಮಾ ಮ್ಯಾಮ್ 4. ನಿಶ್ವಿಕಾ 4. ಥ್ಯಾಂಕ್ ಯು. 4.5. That's a very good score, Tanishka. Good going. Thank you, ma'am. Superb. Thank you. ಮ್ಯಾಮ್ ನಾನೊಂದು ಕ್ವೆಶನ್ ಕೇಳಬೇಕು ಮ್ಯಾಮ್. ಪ್ಲೀಸ್, ನಿಶ್ವಿಕಾ ಮ್ಯಾಮ್ಗೆ ಕ್ವೆಶನ್ಸ್ ತುಂಬ ಇಷ್ಟ, ಸೊ ನಾನು ಪ್ರಿಪೇರ್ ಮಾಡಿ ಬಂದಿದ್ದೀನಿ. ಸೊ ಇದು ಫನ್ ಕ್ವೆಶನ್. ಬಿರಿಯಾನಿ ಕಬಾಬ್ಗೆ ಪ್ರಪೋಸ್ ಮಾಡಕ್ ಹೋಗುತ್ತೆ, ಬಟ್ ಮಾಡಲ್ಲ, ಹೆದರ್ಕೊಂಡು ವಾಪಸ್ ಬಂದ್ಬಿಡುತ್ತೆ. ಯಾಕೆ? ಬಿಕಾಸ್ ಅದು ಮ್ಯಾರಿನೆಟ್ ಆಗ್ತಾ ಇದೆ, ಅದಕ್ಕೆ. ಇಲ್ಲ. ನಾನು ಹೇಳ ಯಾಕಂದ್ರೆ ಅದ್ರಲ್ಲಿ ದಮ್ಮಿರಲ್ಲ, ಅದಕ್ಕೆ. ಆಕ್ಚುಲಿ ರೈಟ್ ಆನ್ಸರು.
ಕ್ವಶನ್ ಕೇಳ್ತೀನಿ. ಹುಡುಗಿರೆಲ್ಲ ಫುಲ್ ಶೂಟಿಂಗ್ ಹೋಗ್ಬೇಕು, ನಮ್ಮ ತರ ಮಹಾನಟಿ ಹುಡುಗಿರು ಕಾರಲ್ಲಿ ಹೋಗ್ತಾ ಇರ್ತಾರೆ ಶೂಟಿಂಗ್ ಹೋಗ್ಬೇಕು ಅಂತ, ಫುಲ್ ಅರ್ಜೆಂಟ್ ಅಲ್ಲಿ. ಬಟ್ ಅವರು ವಿಲೇಜ್ ಇಂದ ಬರ್ತಾ ಇರ್ತಾರೆ, ಅವ್ರ ಊರಿಗೆ ಹೋಗಿರ್ತಾರೆ ದೀಪಿಕಾ ತರ. ಅವಾಗ ಫುಲ್ ದನ ಹಸು ಕರುಗಳೆಲ್ಲ ಫುಲ್ ಬ್ಲಾಕ್ ಮಾಡ್ಬಿಟ್ಟಿರ್ತವೆ. ಅವರು ಸೈಡೇ ಬಿಡ್ತಾ ಇರ್ಲಿಲ್ಲ. ಏನ್ ಮಾಡಿದ್ರು ದೀಪಿಕಾ ಅವಳ ಭಾಷೆಲಿ ಹೇಳ್ತಾ ಇರ್ತಾಳೆ ಹೋಗ್ರಪ್ಪ ಸೈಡ್ಗೆ ಅಂತ, ಆದ್ರೆ ಬಿಡ್ತಾನೆ ಇರಲ್ಲ. ಅವಾಗ ಏನ್ ಮಾಡ್ತಾಳೆ ದೀಪಿಕಾ? ಇರಿ ಅವ್ರು ಹೇಳಿ ಪಾಪ. ಅಲ್ಲಿ ಕ್ರಯೋ ಗೊತ್ತಿಲ್ಲ ಅಂತ ಹೇಳಕ್ ಬಂದೆ. ನಾವದು ಗೂಗಲ್ ಅಲ್ಲಿ ಬರ. ಒಂದು ಕ್ಲೂ ಕೊಡು. ನಾನೇ ಹೇಳ ಆನ್ಸರ್. ಕ್ಲೂ ಕೊಡು. ಓಕೆ ಕ್ಲೂ ಈ ಅದೇ ಹಸು ಎಮ್ಮೆ ದನಗಳು ಇರುತ್ತೆ. ಅವಳಿಗೆ ಅರ್ಜೆಂಟ್ ಅಲ್ಲಿ ಹೋಗ್ಬೇಕು. ಅವಳು ಏನ್ ಭಾಷೆಯಲ್ಲಿ ಜರ್ಗಿ ಅಂತ ದಿನಕ್ಕೆ ಕೇವಲ 50 ರೂಪಾಯಿ ಅಥವಾ 100 ರೂಪಾಯಿಯೊಂದಿಗೆ 24 ಕ್ಯಾರೆಟ್ ನಿಜವಾದ ಚಿನ್ನವನ್ನ ಖರೀದಿಸಬಹುದು. ಜಾರ್ ಆಪ್ ನೊಂದಿಗೆ 2 ಕೋಟಿಗೂ ಹೆಚ್ಚು ಬಳಕೆದಾರರು ಈಗ ಪ್ರತಿ ದಿನ 24 ಕ್ಯಾರೆಟ್ ಚಿನ್ನದಲ್ಲಿ ಉಳಿತಾಯ ಮಾಡ್ತಾ ಇದ್ದಾರೆ. ಕೇವಲ 50 ರೂಪಾಯಿಗಳಿಂದ ನೀವು ಶುರು ಮಾಡಿದ್ರೆ ನಿಮ್ಮ ಹೆಸರಲ್ಲಿ ಪ್ರತಿದಿನ ಆಟೋಮ್ಯಾಟಿಕ್ ಆಗಿ ಉಳಿತಾಯ ಸೇರ್ತಾ ಹೋಗುತ್ತೆ. ನೀವು ಉಳಿತಾಯ ಮಾಡಿದಂತ ಹಣವನ್ನ ಅಗತ್ಯ ಇದ್ದಾಗ ಚಿನ್ನವಾಗಿಯೂ ಅಥವಾ ಹಣದ ರೂಪದಲ್ಲೂ ಕೂಡ ವಿತ್ಡ್ರಾ ಮಾಡ್ಕೋಬಹುದು. ಭಾರತೀಯರಿಗೆ ಚಿನ್ನ ಅಂತ ಅಂದ್ರೆ ಒಂದು ದೊಡ್ಡ ನಂಬಿಕೆ. ಈ ಉಳಿತಾಯ ನಿಮಗೆ ಅಗತ್ಯದ ಸಮಯದಲ್ಲಿ ಎಮರ್ಜೆನ್ಸಿಗಳಲ್ಲಿ ಬ್ಯಾಕಪ್ ಇಟ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಹಾಯವಾಗುತ್ತೆ. ಆದ್ದರಿಂದ ಪ್ರತಿದಿನ ಜಾರ್ ಆಪ್ ನೊಂದಿಗೆ ನಿಮ್ಮ ಸಣ್ಣ ಉಳಿತಾಯವನ್ನ ಪ್ರಾರಂಭಿಸಿ. ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್ ಅವರ ನಿರ್ಮಾಣದ ಏಳುಮಲೆ ಮೂಲಕ ನಾಯಕ ನಟಿಯಾಗಿ ಪರಿಚಯ ಆಗ್ತಾ ಇರುವಂತ ನಮ್ಮ ಮಹಾನಟಿ ಸೀಸನ್ 1 ನ ಹೆಮ್ಮೆಯ ಕಂಟೆಸ್ಟೆಂಟ್ ದ ವಿನ್ನರ್ ಪ್ರಿಯಾಂಕಾ. ಹಾರ್ಟಿ ವೆಲ್ಕಮ್. ನಿಮ್ಮ ಮನೆಗೆ ನಿಮಗೆ ಸ್ವಾಗತ. ಈಗ ನಾಯಕ ನಟಿ ಪ್ರಿಯಾಂಕಾಗೆ ನಮ್ಮ ಮಹಾನಟಿ ವೇದಿಕೆಗೆ ಬಂದಿದ್ದಾರೆ. ಇದಕ್ಕೋಸ್ಕರ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ನಮ್ಮ ಮಹಾನಟಿ ವೇದಿಕೆ ಒಂದು ಪ್ರಾಮಿಸ್ ಮಾಡಿತ್ತು, ವಿಜೇತರಿಗೆ ಬೆಳ್ಳಿ ತೆರೆಯಲ್ಲಿ ನಟಿಸುವಂತಹ ಒಂದು ಅವಕಾಶ ಕೊಡ್ತೇವೆ ಅಂತ ಹೇಳಿ. ಆ ಕನಸನ್ನ ನನಸು ಮಾಡಿದ್ದು ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್ ಅವರು. ಏಳುಮಲೆ ಚಿತ್ರದಲ್ಲಿ ಇವರಿಗೆ ನಾಯಕ ನಟಿ ಆಗುವಂತಹ ಒಂದು ಅವಕಾಶವನ್ನ ಕೊಟ್ಟು ಚಿತ್ರರಂಗಕ್ಕೆ ಈಗ ಪರಿಚಯ ಮಾಡಿದ್ದಾರೆ. ಪ್ರಿಯಾಂಕಾ, ವೆಲ್ಕಮ್ ಟು ಸ್ಯಾಂಡಲ್ವುಡ್. ಥ್ಯಾಂಕ್ ಯು ಸೋ ಮಚ್ ಮಹಾನಟಿ ಆ್ಯಂಡ್ ಜಿ ಕನ್ನಡ. ಥ್ಯಾಂಕ್ ಯು, ಇದೊಂದು ಒಳ್ಳೆ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ, ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತರುಣ್ ಸರ್ ಹಾಗೆ ಅಟ್ಲಾಂಟ ನಾಗೇಂದ್ರ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟು ಬೆಸ್ಟ್ ಕೊಡೋಕ್ಕಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. Hi Priyanka. Hello ma'am. First of all, congratulations for the new movie and all the very best. Thank you ma'am. Thank you so much. I'm really surprised. ಅವತ್ತಿಗೂ ಇವತ್ತಿಗೂ ಭಾಳನೇ ಪರ್ಫಾರ್ಮೆನ್ಸ್ ವೈಸು ಎಲ್ಲ ತುಂಬ ಕಲ್ತಿದ್ಯಾ. I'm very happy for that. ಎಷ್ಟು % ಕೊಡ್ತೀರಾ ಮ್ಯಾಮ್ ಸಿನಿಮಾ ಟೀಸರ್ಗೆ? I'll give you 80%. Thank you ma'am. ನಿನ್ನ ಮುಂದಿನ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಹೇಳಿ ತರುಣ್ ಅವರೇ. ಒಂದು ಟ್ಯಾಲೆಂಟ್ನ ನಾವು ಹುಡುಕ್ತಾ ಇದ್ವಿ, ಅದೊಂದು ಟ್ಯಾಲೆಂಟ್ ಅಲ್ಲಿದೆ. ಆ ಟ್ಯಾಲೆಂಟ್ನ ಕ್ಯಾಸ್ಟ್ ಮಾಡಿದ್ದೀನಿ ಅಷ್ಟೇ ಹೊರತು ದೇರ್ ಇಸ್ ನೋ ಫೇವರ್ ಫ್ರಮ್ ಮೈ ಸೈಡ್. ಫಿಲಮ್ ನೋಡಿದ್ಮೇಲೆ ಫೈನಲ್ ಕಾಪಿ ರೆಡಿ ಆದ್ಮೇಲೆ ಐ ಕ್ಯಾನ್ ನಾಟ್ ಇವನ್ ಥಿಂಕ್ ಆಫ್ ಎನಿ ಒನ್ ಎಲ್ಸ್ ಅದರ್ ದನ್ ಪ್ರಿಯಾಂಕಾ ಆ ಸಿನಿಮಾಗೆ.
ಅನು ಇಲ್ಲಿ ಬನ್ನಿ. ವಾಚ್ ದ್ಯಾಟ್. 1 2 3 4 5 6 ಸ್ಟಾರ್ ಕಾಣ್ತಾ ಇದೆ ಇಲ್ಲಿಂದ. ವಾಟ್ ಅ ಪ್ಲೆಜರ್ ಪ್ರಿಯಾಂಕಾ, ವಾಟ್ ಅ ಪ್ಲೆಜರ್ ಟು ಹ್ಯಾವ್ ಯು ಹಿಯರ್. ಎಷ್ಟು ಬ್ಲಾಕ್ ಬಸ್ಟರ್ ಕೊಟ್ಟಿದೀವಿ ಆ 5 ಸ್ಟಾರ್ ಅಲ್ಲ ಹುಡುಗಿಗೆ ನಾವು. ಇವಳು ಸ್ಟಾರ್ ಆಗಿ ನಿಂತಿದ್ದಾಳೆ ಇವತ್ತು. ಈಗ ನಿಮ್ಮಲ್ಲಿದ್ದಂಥ ಒಂದು ಎಕ್ಸ್ಟ್ರಾರ್ಡಿನರಿ ಪವರ್ ಎನರ್ಜಿ ಅವ್ರಿಗೂ ಸಿಗ್ಲಿ ಅಂತ ನಮ್ಮ ಆಸೆ. ಸೊ ನೀವು ಗೆಸ್ಟ್ ಆಗಿ ಬಂದಿದ್ದೀರಾ, ಅವ್ರ ಜೊತೆ ಕುತ್ಕೊಂಡು ಈ ಕಾರ್ಯಕ್ರಮನ ಎಂಜಾಯ್ ಮಾಡಬೇಕು. ಪ್ರಿಯಾಂಕಾ ಅವರೇ, ವೆಲ್ಕಮ್. ಲೆಟ್ಸ್ ಇಂಟ್ರೊಡ್ಯೂಸ್ ಮೈಸೂರಿನ ಶ್ರೇಯಾ ಅಗಮ್ಯ. ರವಿ ಸರ್ ಇಂದ ಆಟೋಗ್ರಾಫ್ ತಗೊಂಡಿದ್ದು. ಅಬ್ಬಾ, ನಾನು ಇಂಟ್ರೊಡ್ಯೂಸ್ ಆದ್ರೆ ರವಿ ಸರ್ ಅವರ ಸಿಪಾಯಿ ಸ್ಟೈಲಲ್ಲಿ, ಸೌಂದರ್ಯ ಮೇಡಮ್ ಸ್ಟೈಲಲ್ಲಿ ಇಂಟ್ರೊಡ್ಯೂಸ್ ಆಗ್ಬೇಕು ಅನ್ನೋದು ಆಸೆ. ಅಲಂಕಾರ ಆಯ್ತು, ಹೊಸ ಸೀರೆ, ಮುಡಿ ತುಂಬಾ ಮಲ್ಲಿಗೆ, ಹೊಡ ಇಟ್ಕೊಂಡು ಆಚೆ ಹೋದೆ. ಆಮೇಲೆ ಏನಾಯ್ತು ಗೊತ್ತಿಲ್ಲ, ಹಂಗೆ ಭಯದಿಂದ ಓಡ್ ಬಂದ್ಬಿಟ್ಟೆ. ಏನಾಯ್ತು ಅಂತ ಇವಾಗ ನೋಡ್ಬೇಕು. ಗುಡ್ ಲಕ್ ಶ್ರೇಯಾ. ಥ್ಯಾಂಕ್ ಯು. ಗುಡ್ ಲಕ್. ಯಾಕೆ ಮನೇಲಿ ಸ್ನಾನ ಮಾಡಿಲ್ವಾ? ಅದು ನನಗೆ ಮಳೆ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಮಳೆಲಿ ನೆನೆಯೋಣ ಅಂತ ಬಂದೆ. ನಿನಗೆ ಮಳೆ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಏನ್ ಮಾಡೋದು, ನನ್ಗೆ ನೀನಂದ್ರೆ ತುಂಬಾ ಇಷ್ಟ. ನೀನ್ ಮಳೆಲಿ ನಿಂದ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನಗೆ ತಾನೇ ಕಷ್ಟ. ಇವ್ರಿಗೆ ನಾನು ಇಷ್ಟ ಅಂತೆ, ಆದ್ರೆ ನನ್ಗೆ ಇಷ್ಟ ಇರೋದು ಮಾಡಬಾರ್ದು ಅಂತೆ. ಇವ್ರ ಪ್ರೀತಿನೇ ಅರ್ಥ ಆಗಲ್ಲ. ಲೇ ಗೊಂಬೆ, ನೀನ್ ಮಳೆಲಿ ನಿಂದ್ರೆ ನನಗೆ ನೆಗಡಿ ಆಗುತ್ತೆ. ನೀನು ಹೆಚ್ಚಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಕಣೆ. ನನ್ನ ಪ್ರಪಂಚನೇ ನೀನು. ಅಬ್ಬಬ್ಬಬ್ಬಬ್ಬಬ್ಬಾ, ಏನೇ ಇವತ್ತು ಸೀರೆ ಉಟ್ಕೊಂಡು ಮಿಂಚ್ತಾ ಇದೆಯಾ? ಇವತ್ತು ಭೀಮ್ ನಂಬಾಸೆ ಅಲ್ವಾ, ನಮ್ಮಮ್ಮ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗು ಅಂತ ಹೇಳಿದ್ಲು. ಮತ್ತೆ ದೇವಸ್ಥಾನಕ್ಕೆ ಹೋಗದೆ ಇಲ್ಲೇ ಕುಣಿತಾ ಇದೆಯಾ? ಮೊದಲನೇ ಸಲ ಸೀರೆ ಉಟ್ಕೊಂಡಿದ್ದೀನಲ್ಲ, ಜೊತೆಗೆ ಮಳೆ ಬಂತು. ನನಗೆ ಮಳೆ ಮತ್ತೆ ಸೀರೆ ಎರಡು ತುಂಬಾ ಇಷ್ಟ. ಅದಕ್ಕೆ ಖುಷಿಯಿಂದ ಕುಣಿತಿದ್ದೆ. ಭೀಮ್ ನಂಬಾಸೆಗೆ ಗಂಡನ ಪೂಜೆ ಮಾಡಿದ್ರೆ ಮಾಡಕ್ತೀನಿ ನೋಡು. ಗಂಡ ಅಂತೆ ಗಂಡ, ನಿನ್ನ ಮದ್ವೆ ಆಗೋ ಗಂಡ ನಾನು ಇಲ್ಲಿರ್ಬೇಕಾದ್ರೆ ಯಾವ ಭೀಮನ್ ಸೇವೆ ಮಾಡ್ತೀಯ? ಅದೆಲ್ಲ ಏನು ಬೇಡ, ತಗೋ. ನಿಮ್ಮಮ್ಮ ಬರ್ತಿದ್ದಂಗೆನೆ ಮೀನ್ ಸಾರು ಮಾಡ್ಕೊಂಡು ಗದ್ದೆಗೆ ತಗೊಂಬ. ಏನು ಮೀನ್ ಸಾರು ಮಾಡ್ಕೊಂಡು ಗದ್ದೆಗೆ ತಗೊಂಡ್ಬರ್ಬೇಕು. ಎಷ್ಟು ಚೆನ್ನಾಗಿ ಹೇಳ್ತೀಯ. ಬರ್ಲಾ? ಥ್ಯಾಂಕ್ ಯು ರಘು ಫಾರ್ ದಿ ಸ್ಪೆಷಲ್ ಅಪಿಯರೆನ್ಸ್. ಓಕೆನಾ? ಸೊ ನಮ್ಮ ಜಡ್ಜಸ್ ಹತ್ರ ಕೇಳೋಣ. ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವರೇ. ನಮಸ್ತೆ ರಘು. ನಮಸ್ತೆ ಸರ್. ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಶ್ರೇಯಾ, ಹಾಯ್ ಸರ್. ವಿಡಿಯೋ ತುಂಬಾ ಚೆನ್ನಾಗಿ ಮಾಡಿದೆ ಅಮ್ಮ ನೀನು. ಒಂದೆರಡು ಕಡೆ ನನಗೆ ಏನು ಅನಿಸ್ತು ಅಂತಂದ್ರೆ, ನಾವು ಒಂದು ಕ್ಯಾಮ್ರಾ ಲೆನ್ಸ್ ಅಂತ ಹಾಕೊಂಡಿರ್ತೀವಿ, ಲೈಟಿಂಗ್ ಅನ್ನು ಸೆಟ್ ಮಾಡಿಬಿಟ್ಟಿರ್ತೀವಲ್ಲ, ಅಷ್ಟಲ್ಲೇ ಆಕ್ಟ್ ಮಾಡ್ಬೇಕು ನೀನು. ಅಲ್ಲಿಗೆ ಬರಬೇಕು, ಇಷ್ಟೇ ಲೈಟ್ ತಗೋಬೇಕು, ಇಷ್ಟೇ ತಲೆ ಎತ್ತಬೇಕು, ಇದೆಲ್ಲ ನಾವು ಹೇಳ್ತೀವಿ. ಅದು ಡೈರೆಕ್ಟರ್ ಆಗಿ, ಕ್ಯಾಮ್ರಾಮನ್ ಆಗಿ ಅದು ಹೇಳಿರ್ತಾರೆ. ಅದನ್ನೆಲ್ಲ ಗ್ರಾಸ್ ಮಾಡ್ಕೊಂಡು ಒಂಚೂರು ಅದನ್ನ ನ್ಯಾಚುರಲ್ ಆಗಿ ತರೋಕ್ ಟ್ರೈ ಮಾಡ್ಬೇಕು. ಓಹೋ, ಇದು ಹೇಳಿದಾರಲ್ವಾ, ನನಗೆ
ಇಷ್ಟಲ್ಲೇ ಹಿಂಗೆ ಬರಬೇಕು, ಆ ಕಾನ್ಷಿಯಸ್ ಇಟ್ಕೋಬಾರ್ದು ತಲೆನಲ್ಲಿ. ಅದು ಇಟ್ಕೊಂಡಿದ್ರು ಕೂಡ ಕಾಣಿಸ್ಕೋಬಾರ್ದು, ಫೇಸಲ್ಲಿ ಕಾಣಿಸ್ಬಾರ್ದು. ನನಗೆ ಅದು ಒಂದೆರಡು ಕಡೆ ಹಂಗ ಅನಿಸ್ತು. ಓಕೆನಾ? ಅಂಡ್ ಕಮಿಂಗ್ ಟು ದಿ ಸ್ಟೇಜ್ ಆಕ್ಟಿಂಗ್ ನಂಗೆ ಚೆನ್ನಾಗಿದೆ ಅಂತ ಅನಿಸ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಡೈರೆಕ್ಟ್ರೇ. ಮೇಡಮ್, ಇವ್ರು ಹೇಳಿದ್ರಲ್ಲ ಕ್ಲೋಸ್ ಅಪ್ದು, ಅದೊಂದ್ಸಲಿ ನಾನು ಮಾಡಿ ತೋರಿಸ್ತೀನಿ ಹೆಂಗೆ ಅಂತ ನೋಡು. ಓಕೆ, ಸೂಪರ್. ಆಕ್ಚುಲಿ ಮ್ಯೂಸಿಕ್ ಎಂಜಾಯ್ ಮಾಡಿದ್ರೆ ಆ ಎಕ್ಸ್ಪ್ರೆಷನ್ಸ್ ಬರೋದು, ಇಲ್ಲಾಂದ್ರೆ ಬರಲ್ಲ. ಅದಷ್ಟು ಚೆನ್ನಾಗಿದೆ ಆ ಮ್ಯೂಸಿಕ್. ಆ ಕಣ್ಣಲ್ಲೇ ನೀನ್ ಮಾತಾಡ್ಬೋದು ಅದನ್ನ, ಮತ್ತೆ ಅದನ್ನ ಏನೋ ಒಂಥರ ಮಿರಲ್, ಅದ್ ನನ್ ಏನೋ ಒಂದು ಖುಷಿ ಒಳಗಡೆ, ಆ ಖುಷಿನ ನೀನ್ ಅಲ್ಲೇ ಎಕ್ಸ್ಪ್ರೆಷನ್ ಮಾಡಕ್ಕಾಗೋದು. ಅದನ್ನೇ ಅದು ತರುಣ್ ಹೇಳಿದ್ದು. ಎಸ್ ಮ್ಯಾಮ್. ಅದಕ್ಕೆ ಹೇಳ್ತಿರೋದು ಆ ಕಣ್ಣಲ್ಲಿ ಎಕ್ಸ್ಪ್ರೆಷನ್ಸ್ ಬೇಕೇ ಬೇಕು ಅಂತ. ಎಸ್ ಓಕೆ, ಎಸ್ ಮ್ಯಾಮ್. ಲವ್ ಯು ಪ್ರೇಮ ಮೇಡಮ್, ಲವ್ ಯು. ಬರ್ಲಿ ಚಪ್ಪಾಳೆ ಪ್ರೇಮ ಮೇಡಮ್ಗೆ ಪ್ಲೀಸ್. ಸೂಪರ್. ಈಗ ಆಕ್ಚುಲಿ ಸಿಪಾಯಿ ಮೂವಿ, ಈ ಚಿತ್ರ, ಸೌಂದರ್ಯ ಮ್ಯಾಮ್ ಅಂದ ತಕ್ಷಣ ಇದೇ ದೃಶ್ಯವನ್ನ ಸೀಸನ್ 1 ನಲ್ಲಿ ಮಹಾನಟಿ ಪ್ರಿಯಾಂಕಾ ಮಾಡಿದ್ರು. ಎಷ್ಟು ಮುದ್ದಾಗಿ ಅಭಿನಯಿಸಿದ್ರು. ಪ್ರಿಯಾಂಕಾ, ನೀನು ಒಂದ್ ಸಣ್ಣ ಝಲಕ್ ತೋರಿಸು ಪ್ಲೀಸ್. ಕಮಾನ್ ಸ್ಟೇಜ್. ಕ್ಲೋಸ್ ಸೈಲೆನ್ಸ್, ಆಕ್ಷನ್. ಏ, ನಿನ್ ಬೆಲೆ ಎಷ್ಟೇ? ಇಲ್ಲ, ನಿಂಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಅದಕ್ಕೆ ನೋಡು, ನಿನ್ನ ಯಾರೂ ಜೂಜಿಗಿಡ್ಲಿಲ್ಲ. ಆದರೆ ನಮ್ಮಪ್ಪನೇ ಜೂಜಿಗಿಟ್ಬಿಟ್ಟ. ಯಾವತ್ತೂ ಲಾಸ್ಟ್ ಇಯರ್ ಮಾಡಿದಂಥ ಒಂದು ಸೀನನ್ನ ಅಷ್ಟೇ ಕ್ಯೂಟಾಗಿ ಕಣ್ಣಲ್ಲಿ ನೀರು ತರಿಸ್ಕೊಂಡು, ಆ್ಯಕ್ಚುಲಿ ಕ್ಲೋಸಪ್ ಅಲ್ಲಿ ಯಾರಾದರೂ ನೋಡಿದ್ರೆ ಗೊತ್ತಾಗುತ್ತೆ, ಪ್ರಿಯಾಂಕಾ ಕಣ್ಣೆಲ್ಲ ಫುಲ್ಲು ನೀರು ತುಂಬ್ಕೊಂಡು ಮಾಡಿದ್ದಾಳೆ. ನಾವೆಷ್ಟು ಲೈನ್ಸ್ನ ಪರ್ಫಾರ್ಮ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಒಂದು ಲೈನ್ ಕೂಡ ಹೇಗೆ ಪರ್ಫಾರ್ಮ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಈಕೆ ಈ ಸಿಚುವೇಶನ್ನೇ ಇಲ್ಲೇ ಇಲ್ಲ, ನಾವು ಸರ್ಪ್ರೈಸ್ ಆಗಿ ಕರೆದ್ವಿ, ಟಕ್ ಅಂತ ಬಂದರು, ಟಕ್ ಅಂತ ಕುತ್ಕೊಂಡ್ರು, ಟಕ್ ಅಂತ ಪರ್ಫಾರ್ಮ್ ಮಾಡಿದ್ರು. ದಟ್ ಇಸ್ ಮಹಾನಟಿ ವಿನ್ನರ್ ಪ್ರಿಯಾಂಕಾ. ಹೋಗಮ್ಮ, ಈ ಸೀನ್ ಈಗ ಬರುತ್ತಲ್ವಾ, ಇನ್ನೊಂದು 4 ಪಿಕ್ಚರ್ ಸೈನ್ ಆಗುತ್ತೆ. ಹೋಗಮ್ಮ, ಹೋಗಿ. ರಘು, ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮ ಶ್ರೇಯಾಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಘು. ನಾನು ಕೇಳೋಕ್ಕಿಂತ ಮುಂಚೆನೆ ಸ್ಟಾರ್ ರೇಟಿಂಗ್ಸ್ ಕೊಡೋಂತ ಜಡ್ಜಸ್ ಕಾತ್ರದಿಂದ ಕಾಯ್ತಾ ಇದ್ದಾರೆ. ಬ್ಲಾಕ್ ಬಸ್ಟರ್ ಡೈರೆಕ್ಟ್ರೇ 4 stars. 4 stars. 4 stars. 4 stars. 4. ಥ್ಯಾಂಕ್ ಯು ಮ್ಯಾಮ್. 4. ಥ್ಯಾಂಕ್ ಯು ವಿವೇಕ್. ಥ್ಯಾಂಕ್ ಯು. ಚಿನ್ನದ ಬೆಲೆ ವರ್ಷದಿಂದ ವರ್ಷಕ್ಕೆ ಸರಾಸರಿ 16% ಏರ್ತಾ ಇದೆ. ತಲೆಮಾರುಗಳಿಂದಲೂ ಕೂಡ ನಾವು ಚಿನ್ನವನ್ನ ಸುರಕ್ಷಿತ ಹೂಡಿಕೆ, ಹೊಸ ಆರಂಭಗಳು ಮತ್ತು ಜೀವನದ ವಿಶೇಷ ಕ್ಷಣಗಳಿಗಾಗಿ ನಂಬಿಕೊಂಡು ಬಂದಿದ್ದೀವಿ. ಈಗ ಚಿನ್ನದ ಬೆಲೆ ಏರ್ತಾ ಇರೋದ್ರಿಂದ ಹಾಗೂ ಖರೀದಿಸಲು ತುಂಬಾ ದುಬಾರಿ ಅಂತ ಅನಿಸಬಹುದು. ಆದರೆ ನೀವು ಚಿನ್ನವನ್ನ ಖರೀದಿಸಬೇಕಾಗಿಲ್ಲ, ಉಳಿಸಿ ಸಾಕು. ಅದರಲ್ಲೂ ಕೂಡ ಈಗ ಚಿನ್ನದಲ್ಲಿ ಉಳಿಸೋದು ಅಷ್ಟೇನು ಕಷ್ಟ ಅಲ್ಲ. ಜಾರ್ ಆಪ್ ಮೂಲಕ ಈಗಾಗಲೇ 2 ಕೋಟಿ ಭಾರತೀಯರು ಪ್ರತಿ ದಿನವೂ ಕೇವಲ 50 ರೂಪಾಯಿಂದ ಆರಂಭಿಸಿ 24K ಡಿಜಿಟಲ್ ಚಿನ್ನದಲ್ಲಿ ಉಳಿತಾಯ ಮಾಡ್ತಿದ್ದಾರೆ. ಮತ್ತ್ಯಾಕೆ ತಡ? ಇವತ್ತು ರಾತ್ರಿ 12 ಗಂಟೆಗೂ ಮೊದಲು 50 ರೂಪಾಯಿನ ಉಳಿಸಿ ಪ್ರತಿಯೊಂದು ಎಪಿಸೋಡ್ಗೂ ಉಚಿತ ಚಿನ್ನದ ನಾಣ್ಯವನ್ನ ಗೆಲ್ಲೋ ಅವಕಾಶ ನಿಮ್ಮದಾಗಿಸ್ಕೊಳ್ಳಿ. ಚಿಕ್ಕದಾಗಿ ಪ್ರಾರಂಭಿಸಿ, ಅರ್ಥಪೂರ್ಣವಾಗಿ ಉಳಿಸಿ. ಜಾರ್ ಆಪ್ ಡೌನ್ಲೋಡ್ ಮಾಡಿ, ಅದು ನಿಮ್ಮೊಟ್ಟಿಗೆ ಬೆಳೆಯುತ್ತೆ. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಕಡೆಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಸ್ವಾಗತಿಸಿ ತುಮಕೂರಿನ ಚಿಕ್ಕನಾಯಕನಹಳ್ಳಿಯ ದೊಡ್ಡ ಪ್ರತಿಭೆ. ಲೆಟ್ಸ್ ಇಂಟ್ರೊಡ್ಯೂಸ್ ದೀಪಿಕಾ.
ಕ್ಯೂಟ್ ಲುಕಿಂಗ್ ದೀಪಿಕಾ. ದೀಪಿ ಮುದ್ದಾಗ್ ಕಾಣ್ತಾ ಇದೀಯ ನೀನು. ಓಕೆನಾ? ಈಗ ಸೀನ್ ರೆಡಿನಾ ನೀನು? ಏನಾಗತ್ತೆ ಸೀನು? ಅಕ್ಕ ನಂಗೆ ಕಾಫಿ ಅಂದ್ರೆ ಇಷ್ಟ ಅಲ್ವಾ, ನಾನು ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನಕ್ಕೆ ಹೋದಾಗ ಒಬ್ಬ ಬಂದ್ಬಿಟ್ಟು ನನ್ನ ಕಾಫಿಗೆ ಇನ್ವೈಟ್ ಮಾಡ್ತಾನೆ, ಅದೇ ಸೀನ್. ಓ, ಈಗ ಮತ್ತೆ ನಿನಗೆ ಕಾಫಿ ಇಷ್ಟ ಅಂತ ಒಬ್ಬ ಕಾಫಿಗೆ ಇನ್ವೈಟ್ ಅವನಿಗೆ ಗೊತ್ತಿರಲ್ಲ ಮ್ಯಾಮ್, ಏನೋ ಕರಿತಾನೆ, ನನ್ಗಿಷ್ಟ ಅಂತ ನಾನು ಹೋಗ್ತೀನಿ. ಚೆನ್ನಾಗಿದೆ ಈ ಸೀನ್. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಈಗಲೂ ಹೇಳೋದು ಅದೇ ಮಗ, ಪ್ರೀತಿಗೆ ಫೇಸ್ ಫಿಗರ್ ಇಂಪಾರ್ಟೆಂಟ್ ಅಲ್ಲ, ಕ್ಯಾರೆಕ್ಟರೇ ಇಂಪಾರ್ಟೆಂಟ್. ಸಾರಿ, ಸಡನ್ ಆಗಿ ಒಂದು ಕಣ್ ಕಾಣಲ್ವೇನಯ್ಯ ನಿನ್ಗೆ? ನಿನ್ನೆ ಬೈಲಿ ಒಂದು ನಿಮಿಷ ಗುದ್ಬಿಟ್ಟು ಹಾಗೆ ಹೊಟ್ಟೋಗೋದಾ? ಸಾರಿ ಕೇಳಿದೆ ತಾನೇ? ಸಾರಿ ಕೇಳಿದ್ರೆ ಕೊಂಬ್ ಬಂದ್ಬಿಡುತ್ತಾ? ಕೊಂಬ? ಹೌದು, ಒಂದ್ಸಲ ಗುದ್ದಿದ್ರೆ ಕೊಂಬ್ ಬಂದ್ಬಿಡುತ್ತೆ, ಗೊತ್ತಾ? ಗೊತ್ತಿಲ್ವಾ? ಸರಿ ಹೋಯ್ತು, ಎಲ್ಲಿ ಇನ್ನೊಂದ್ಸಲ ಗುದ್ದು. ಅರೆ ಗುದ್ದು ಮಾರಾಯ, ತಡ ಮಾಡ್ಬೇಡ, ಪೂಜಾರು ಹೊಂಟೋಗ್ಬಿಡ್ತಾನೆ, ಗುದ್ದು ಗುದ್ದು. ಬಂದೆ ಗವಾಕ್ಷಿನಿ, ನಂಗೆ ಮಧ್ಯಾಹ್ನ ಬಂದೆ. ಅದು ಆ್ಯಕ್ಚುಲಿ ಆಗಲಿ ಫೋನಲ್ಲಿ ಮಾತಾಡ್ತಿದ್ನಲ್ಲ, ಸಡನ್ನಾಗಿ ಏನು ಮಾತಾಡ್ಸೋಕ್ಕಾಗಲಿಲ್ಲ. ಅದಕ್ಕೆ ಅದು ರೀ, ನೀವೇನಾದ್ರೂ ಪಿಟೀಲ್ ಮಾಸ್ಟರ್ ಆಗಿದ್ರಾ? ಇಲ್ವಲ್ಲ. ಮತ್ತೆ ಈ ತುಮಕೂರು ಹುಡುಗಿ ನೋಡಿದ್ರೆ ಕರ್ನಾಟಕನೇ ಕ್ರಶ್ ಆಗಿ ಪಟಪಟ ಅಂತ ಮಾತಾಡುತ್ತೆ, ನೀವು ನೋಡಿದ್ರೆ ಅದು ಇದು ಅನ್ಕೊಂಡ್ ರಾಗ ಎಳಿತಿದ್ದೀರಲ್ರಿ. ಡೈರೆಕ್ಟ್ ವಿಷಯಕ್ಕೆ ಬನ್ರಿ. ಏನು ಗುರಿ ಇವಳು ಪಟ್ಪಟ ಅಂತ ಮಾತಾಡ್ತಿದ್ದಾಳೆ. ಹೇಳಿ ಕೇಳಿ ನಾನು ಯಾರು? ತುಮಕೂರು ಹುಡುಗಿ ಅಂದ್ರೆ ಸುಮ್ಮನೆನಾ? ಏನಾದರೂ ಹೇಳಿದ್ರಾ? ಇಲ್ಲ ಮಾರಾಯ, ನೀನ್ ಏನ್ ಹೇಳ್ತೀಯ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ನೀವು ಇಷ್ಟಪಡೋದಾದ್ರೆ ನಿಮ್ಮ ಜೊತೆ ಒಂದು ಕಾಫಿ, ಖುಷಿಯಾಗಿ ಒಂದು 4 ಮಾತು. ಅಗೋಳ ನೋಡಿ ನೋಡಿ ನೋಡಿ, ಇರೋ ತನಕ ಇದ್ಬಿಟ್ಟು ಎಷ್ಟು ಚೆನ್ನಾಗಿ ಇನ್ವೈಟ್ ಮಾಡ್ತಾನೆ ನಮ್ಮ ಅತ್ತೆ ಮಗ ಇಡಿಯಟ್. ಹಲೋ ಹಲೋ ಹಲೋ, ಏನಂದ್ರಿ? ಇಡಿಯಟಾ? ಹೌದು, ದೇವಸ್ಥಾನಕ್ಕೆ ಹೋಗೋ ಬರೋ ಹುಡುಗರ್ನೆಲ್ಲ ರೇಗ್ಸೋರ್ನ ಇಡಿಯಟ್, ಡಿಸ್ಸಿ ಪೀಪಲ್ ಅಂತಾನೆ ಕರೆಯೋದು. ನೋಡಿ ಮೇಡಮ್, ನಾನು ಆ ಥರ ಕ್ಯಾಟಗರಿ ಹುಡುಗ ಅಲ್ಲ. ಏನೋ ನೋಡೋಕೆ ಚೆನ್ನಾಗಿದ್ದೀರಾ, ಖುಷಿಯಾಗಿ ಒಂದು 4 ಮಾತಾಡಿದ್ರ ಆಯ್ತು ಅಂತಂದೆ. ಅಯ್ಯೋ ಪಾಪ, ತುಂಬಾ ಒಳ್ಳೆ ಹುಡುಗ ಅನ್ನಿಸ್ತಾನೆ. ಒಳ್ಳೆ ಹುಡುಗನೆಲ್ಲ ರೇಗಿಸ್ಬಾರ್ದು, ಅಯ್ಯೋ ಅನ್ನಿಸ್ಬಾರ್ದು ಅಂತ ನಮ್ ಸಿದ್ಧಿ ಬುದ್ಧಿ ಜೋಯಿಸ್ ಹೇಳಿದ್ದಾರೆ. ಇಷ್ಟಕ್ಕೂ ನನ್ನ ಪಾರ್ಟಿಗ ಕರೆದ್ನ? ಇಲ್ಲ, ನನ್ನ ಒಂದ್ ಕಪ್ ಕಾಫಿ ಕುಡ್ಕೊಂಡು 4 ಒಳ್ಳೆ ಮಾತಾಡೋಣ ಅಂತ ತಾನೇ ಕರೆದಿದ್ದು. ದೀಪಿ, ನೀನ್ ಡಿಫ್ರೆಂಟ್ ಕಣೆ, ಡಿಫ್ರೆಂಟ್ ಆಗಿ ಥಿಂಕ್ ಮಾಡು. ಹಲೋ, ಅಷ್ಟೇನಾ? ಮತ್ತಿನ್ನೇನು? ನೀವ್ ಇಷ್ಟಪಟ್ರೆ ನಿಮ್ ಜೊತೆಗೊಂದು ಕಾಫಿ, ಖುಷಿಯಾಗಿ 4 ಮಾತಾಡೋಣ ಅನ್ಕೊಂಡೆ. ಅಲ್ಲ, ಏನ್ ಹಿಂಗ್ ದಬಾಯಿಸ್ತಾ ಇದ್ದೆ ನೀನು? ಹಾ, ಏನ್ ಮಾಡ್ದ? ಬೈಲಿ, ಏನ್ ಹೆಸರು ನಿನ್ಗೆ ಇದ್ರಲ್ಲಿ? ಜಾನು. ಜಾನು? ಜಾನು ತರನ ಇದ್ದೆ ನೀನು, ಜಾಡ್ಸೋ ತರ ಬೈತಾ ಇದೀಯ ಅವನ್ಗೆ ಪಾಪ. ಆಮೇಲೆ ಅದೇನೋ ಇಡಿಯಟ್ ಅನ್ಬಿಟ್ಟಾದ್ಮೇಲೆ ಅದೇನೋ ಡಿಸಿ ಏನೋ ಹೇಳಿದಲ್ಲ ಬೇಬಿ, ಏನದು? ಅದು ಡಿಸ್ಸಿ ಪೀಪಲ್ ಅಂತ ಮ್ಯಾಮ್. ಅದು ಇಲ್ಲಿ ಡಿಸ್ಸಿ ಪೀಪಲ್. ಡಿಸ್ಸಿ ಪೀಪಲ್ ನಾವು 3 ಜನ ಸೇರ್ಕೊಂಡು ಕಂಡಿಡ್ದಿರೋ ಹೊಸ ವರ್ಡು ಡಿಸ್ಸಿ, ಇಡಿ, BBC ಅಂತ. ಇಡಿ ಅಂದ್ರೆ ಇಡಿಯಟ್ ಅಂತ ಮ್ಯಾಮ್, ಹೊಸ ವರ್ಡ್ಗಳು. ಚೈಲ್ಡ್ ಚೈಲ್ಡ್ ಎಲ್ಲ ಅದು ಚಿಕ್ಕ 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 ವಿಷಯಗಳು. ಚೈಲ್ಡ್ ಚಪಾತೀಸ್ ತರ ಚಿಕ್ಕ ಚಿಕ್ಕ ವರ್ಡ್ಸ್ ಎಲ್ಲ ಈ ತರ ಎಲ್ಲ ಹೇಳ್ತೀರಾ. ಮಹಾಂತೇಶ್ ಬಾರೋ.
ಮಾಂತೇಶ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅದು ನೀನು ಜಂಪ್ ಎಲ್ಲ ಮಾಡ್ಕೊಂಡು ಓಡ್ದೆ ಅಲ್ಲ, ವೆರಿ ನೈಸ್ ಕಣೋ. ಈಗ ಇಂಟ್ರಡಕ್ಷನ್, ಪರ್ಫಾರ್ಮೆನ್ಸು ಎಲ್ಲ ನಮ್ಮ ಡೈರೆಕ್ಟ್ರಿಗೆ ಹೇಗನ್ಸ್ತು ಅಂತ ಕೇಳೋಣ. ಡೈರೆಕ್ಟ್ರೇ. ಹಾಯ್ ದೀಪಿಕಾ. ಹಾಯ್ ಸರ್. ಏನು BVCನಾ? BVC. ಇನ್ನೊಂದು ಕೇಳಿದಿರಾ? ಯಾವುದು ಸರ್? BBP. BVP ಏನಂಗಂದ್ರೆ? ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಅಂತ. ಮೊದಲ BBP. ಕಂಗ್ರ್ಯಾಚುಲೇಷನ್ಸ್ ಬೇಬಿ. ಥ್ಯಾಂಕ್ ಯು ಮ್ಯಾಮ್. ಫೈನಲಿ ನೀನ್ ಹೇಳು, ಎಲ್ಲರಿಗೂ ಈ ತರ ಬ್ಲಾಕ್ ಬಸ್ಟರ್ ಬರ್ಬೇಕಾದ್ರೆ ನಿನ್ಗೆ ಎಷ್ಟು ಆಸೆ ಆಗಿರುತ್ತೆ, ನೀನು ಒಂದಿನ ತಗೋಬೇಕು ಅಂತ ಅಲ್ವಾ? ಮ್ಯಾಮ್ ನಂಗಂತೂ ಸಿಕ್ಕಾಪಟ್ಟೆ ಆಸೆ ಆಗ್ತಿತ್ತು ಮ್ಯಾಮ್. ಎಲ್ಲರೂ ಕೇಳೋರು ಬ್ಲ್ಯಾಕ್ ಬಸ್ಟರ್ ಬಂತಾ, ಬ್ಲ್ಯಾಕ್ ಬಸ್ಟರ್. ಬ್ಲಾಕ್ ಬಸ್ಟರ್ ಬೇಬಿ. ಅದೇ ಅದು ಬ್ಲ್ಯಾಕ್ ಬಸ್ಟರ್ ಬಂತ, ಬ್ಲಾಕ್ ಬಸ್ಟರ್ ಬಂತ ಅಂತ ಅಂದ್ರೆ ಟಿವಿ ನೋಡೋರು ನೋಡಿದ್ರು ಬ್ಲಾಕ್ ಬಸ್ಟರ್ ಬಂತ ಅಂತ ಕೇಳೋರು. ಇವಾಗ ಹೇಳ್ತೀನಿ, ಫೋನ್ ಮಾಡಿ ಹೇಳ್ತೀನಿ ಬ್ಲಾಕ್ ಬಸ್ಟರ್ ಬಂತು ನೋಡಿ. ಏನಕ್ಕೆ ಈಗ ಇಲ್ಲಿ ನಿಂತ್ಕೋ, ಹೇಳು. ಕಿರಣ್, ನಮ್ಮೂರವರು, ನಮ್ಮ ಫ್ರೆಂಡ್ಸು ಯಾರ್ಯಾರ ಸ್ಟೇಟಸ್ ನೋಡ್ಬಿಟ್ಟು ಬ್ಲಾಕ್ ಬಸ್ಟರ್ ಬಂತ ಅಂತ ಕೇಳೋರು ಎಲ್ರು ನೋಡಿ. ಈ ವಾರ ಶನಿವಾರ ಭಾನುವಾರ ನನಗೆ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ, ಯಾರು ಮಿಸ್ ಮಾಡಿದೆ ನೋಡಿ. ಯಾರು ತುಂಬಾ ಟಾರ್ಚರ್ ಮಾಡಿರ್ತಾರೆ ಸ್ಪೆಷಲ್ ಆಗಿ ಅವ್ರಿಗೆ ಹೇಳು. ಕಾವ್ಯ, KP ಬ್ಲಾಕ್ ಬಸ್ಟರ್ ಬಂತು ನೋಡಿ. ಇದು ಕಾವ್ಯ ಈ ತರ ಹೇಳಿದ್ರೆ ರೀಚ್ ಆಗಲ್ಲ. ಅದು ಸರ್. ನೀನ್ ಆ ಸ್ಟೆಪ್ ಮಾಡು, ನಾನು ಹಾಡ್ತೀನಿ. ಅದು ಸರ್, ಅದು ರೆಡಿನಾ? ಸರ್, ಹಾ? ಅದು ಹಾ. ಮ್ಯಾಗಿ ಹೇರ್ ಸ್ಟೈಲು BBP ಸಿಕ್ತು. ವಂಡರ್ಫುಲ್. ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿ ಮಾಡಿದೆ. ಬ್ಲಾಕ್ ಬಸ್ಟರ್ ಕೊಟ್ಟದಲ್ಲ ಬ್ಲಾಕ್ ಬಸ್ಟರ್ ಡೈರೆಕ್ಟರ್, ನಿಮ್ಮ ಮಾತು ಒಂದು ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಅಂತ ಅನಿಸ್ತು ನಮಗೆ. ವೆರಿ ವೆಲ್ ಶಾಟ್. ಇದು ತುಂಬಾ ಚೆನ್ನಾಗಿ ಆ ಸ್ಪೇಸ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಮಧು. ಫಸ್ಟ್ ಶಾಟ್ ಇವ್ರದ್ದು ಇಂಟ್ರಡಕ್ಷನ್ ಬಂದ್ರಲ್ಲ, ಫ್ಲವರ್ ಇಂದ ಇಂಟ್ರಡಕ್ಷನ್ ಬರ್ತಿದ್ದಂಗೆನೆ ಅಲ್ಲೇ ನಿಶಿಕಾಗೆ ಹೇಳಿದೆ ಸೋ ಫೋಟೋಜೆನಿಕ್ ಶೀಸ್ ಅಂತ ಅಂದ್ಬಿಟ್ಟು ಅಂತ. ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಅದರಲ್ಲಿ. ಅಂಡ್ ಅಲ್ಲಿಂದ ವೆನ್ ಇಟ್ ಕಮ್ಸ್ ಟು ಸ್ಟೇಜ್ ಫಸ್ಟ್ ಲೈನ್ ಇಂದಾನೆ ಯು ಹ್ಯಾಡ್ ದಟ್ ಗ್ರಿಪ್. ಅಂಡ್ ಬ್ರದರ್ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿರಲ್ಲ. ಎಂಡ್ ತನಕನೂ ಇಟ್ ವಾಸ್ ಅ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಫಾರ್. ಥ್ಯಾಂಕ್ ಯು ಸರ್. ವೆರಿ ವೆಲ್ ಡನ್. ಥ್ಯಾಂಕ್ ಯು ಡೈರೆಕ್ಟ್ರೆ. ಆದರೆ ಪದೇ ಪದೇ ಈ ರೀತಿ ಇಂಟ್ರಡಕ್ಷನ್ ಸಂಭ್ರಮದಲ್ಲಿ ಬರ್ತಾ ಇರೋಂಥ ಒಂದು ಹೆಸರನ್ನ ನಾವಿವಾಗ ವೇದಿಕೆ ಮೇಲೆ ಕರೀಲೇಬೇಕು. ನಮ್ಮ ಜೀನಿಯಸ್ ಮಧು KP. ಮಧು, ಯು ಡಿಸರ್ವ್ ಟು ಬಿ ಹಿಯರ್ ಆನ್ ಸ್ಟೇಜ್. ಯಾಕಂದ್ರೆ ಎಷ್ಟೋ ನಮ್ಮ ನಟಿಯರ ಇಂಟ್ರಡಕ್ಷನ್ ಸೀನ್ ಅವರು ಶೂಟ್ ಮಾಡಿದ್ದಾರೆ. ಮಧು, ಆಕ್ಚುಲಿ ಅಪೂರ್ವ ಅವರು ಅವ್ರ ಗೈಡ್ಲೈನ್ಸು. ಸೊ ಹಾಗೆ ಕೂತ್ಕೊಂಡು ಎಲ್ಲರೂ ಟೀಮಾಗಿ ಚರ್ಚೆ ಮಾಡ್ಬೇಕಾದ್ರೆ ಒಂದೊಂದು ಸೀನ್ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಲಾಸ್ಟ್ ಟೈಮ್ಗಿಂತ ಏನು ಡಿಫ್ರೆಂಟ್ ಆಗಿ ಕೊಡ್ಬೋದು. ಅಂಡ್ ಒಬ್ಬೊಬ್ರು ಕ್ಯಾರೆಕ್ಟರ್ಗಳನ್ನು ಅನಲೈಸ್ ಮಾಡ್ತಾ ಹೋಗಬೇಕು. ಅಂಡ್ ವಿಡಿಯೋ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಅಂಡ್ ಈ ಥರ ಇವ್ರುಗಳು ಆ್ಯಕ್ಟ್ ಮಾಡಿದ್ರೆ ನಿಜವಾಗ್ಲೂ ಅದೇ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಅಂಡ್ ಇದೆಲ್ಲ ಟೀಮ್ ಎಫರ್ಟು. ಖಂಡಿತವಾಗ್ಲೂ ಹೇಳ್ತೀನಿ, ಒಬ್ಬರಿಂದ ಏನೂ ಆಗಲ್ಲ. ಮಧು, ನನಗೆ ನಿಮ್ಮ ಡೈರೆಕ್ಷನ್ ಏನು ಇಷ್ಟ ಆಯ್ತು ಅಂದ್ರೆ, ಬರೀ ಆ ಕಲರ್ಫುಲ್ಲು ಪೆನ್ಸಿಲ್ಲು ಹೂ ಅಂತಾನೆ ಬಿಟ್ಬಿಟ್ಟಿದ್ರೆ ಬ್ಯೂಟಿಫುಲ್ ಗರ್ಲ್ ಅಂತಿತ್ತು. ಅವಳ ಕೈಯೆಲ್ಲ ತಾಯಿ ಮಗುದು ಡ್ರಾಯಿಂಗ್ ಮಾಡಿಸಿದ್ರಲ್ಲ, ಬಹಳ ಬ್ಯೂಟಿಫುಲ್ ಮನಸ್ಸಿನ ಹುಡುಗಿ ಅನಿಸ್ಬಿಡ್ತು ಅಲ್ಲೇನೆ ಒಂದು ಶಾರ್ಟ್ ಅಲ್ಲಿ. ದಟ್ ಇಸ್ ವೇರ್ ದ ಡೈರೆಕ್ಷನ್ ಕ್ಲಿಕ್ಸ್. ಬರೀ ಬ್ಯೂಟಿಫುಲ್ ಹುಡುಗಿ ಅಲ್ಲ, ಅದು ಬ್ಯೂಟಿಫುಲ್ ಮನಸ್ಸಿರೋ ಹುಡುಗಿ ಅನ್ಸ್ಬಿಡ್ತು. ಐ ಲೈಕ್ ದಟ್. ಬಹಳ ಖುಷಿ ಆಯ್ತು ಮಧು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಐ ಥಿಂಕ್ ಅಲ್ಲಿ ಹೋಗಿ ರಮೇಶ್ ಸರ್ ಹತ್ರ ಹ್ಯಾಂಡ್ ಶೇಕ್ ಮಾಡಿ ಅವ್ರ ಬ್ಲೆಸ್ಸಿಂಗ್ಸ್ ನೀವು ತಗೊಳ್ಳೇಬೇಕು. ಥ್ಯಾಂಕ್ ಯು ಅನು ವಾರಿಯರ್ಸ್. ಮಾಂತೇಶ್. ಅಕ್ಕ, ನಾನು ಪ್ರೇಮ ಮ್ಯಾಮ್ಗೆ ಒಂದು ಕವನ ಬರ್ತಿದ್ದೇನೆ. ಹೇಳುವಂಥವಳಾಗು ದೀಪಿಕಕ್ಕ. ಕನ್ನಡಿಗರ ಜೀವನಾಡಿ ತಲಕಾವೇರಿ, ಇವರು ನಮ್ಮೆಲ್ಲರ ಭಾವನಾಡಿ ಕೊಡಗಿನ ಕುವರಿ. ತಾಯಿಯಾಗಿ ಪೊರೆದವಳು ಈ ನಾಡ ಕಾವೇರಿ, ನಟಿಯಾಗಿ ಎಲ್ಲರ ಮನಗೆದ್ದಿಹಳು ಈ ಪೋರಿ. ಹೆಸರಲ್ಲೇ ಪ್ರೇಮವ ಹೊತ್ತು ಉಸಿರಲ್ಲೇ ನಟನೆಯ ತೋರಿಸುವ ಮಹಾನಟಿ. ಕಾಲೇಜು ದಿನಗಳಲ್ಲೇ ಎತ್ತರಕ್ಕೆ ಜಿಗಿದು ರಾಜ್ಯ ರಾಷ್ಟ್ರ ಮಟ್ಟದ ಮನ್ನಣೆ ಪಡೆದವರು ಈ ಎತ್ತರದ ಹುಡುಗಿ. ತೀರ್ಪಿನಲ್ಲಿ ಹಂಸ ಕ್ಷೀರವನ್ನೇ ಮೀರಿಸುವ ಹಂಸವೇಣಿ. ಕೊಡಗಿನ ನೆರವಂಕ ಮನೆಯ ಮುತ್ತಿನ ಕೂಸು, ನಮ್ಮೆಲ್ಲರ ಕನಸಿಗೆ ಇವರೇ ಹಸುಗೂಸು. ನಮ್ಮೂರ ಮಂದಾರ ಹೂನಲ್ಲಿ
ಸಿನಿಮಾದಲ್ಲಿ ರಮೇಶ್ ಸರ್ ಸ್ನೇಹಕ್ಕೆ ಸೋತವರಿವರು, ರಿಯಲ್ ಸ್ಟಾರ್ ಜೊತೆ ಬದುಕಿನ ರಿಯಾಲಿಟಿಗೆ ಜೀವ ಕೊಟ್ಟವರಿವರು. ರೂಪಕ್ಕೆ ಸೌಂದರ್ಯಕ್ಕೆ ಇವರೇ ರಾಯಭಾರಿ. ಮಹಾನಟಿಯಲ್ಲಿ ತಿದ್ದುವ ತಾಯಾಗಿ ನಮಗೆ ಸಿಕ್ಕದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಆ್ಯಂಡ್ ಇದ್ರಲ್ಲಿ ಒಂದು ಲೈನ್ ಬರ್ತಿದ್ದಾರೆ, ಉಸಿರೆಲ್ಲ ನಟಿಸುವುದು ಅಂದ್ರೆ ಹೆಂಗೆ ಅದು? ಮ್ಯಾಮ್, ಈಗ ದಿವ್ಯಾಂಜಲಿಗೆ ಅವತ್ತು ಇಷ್ಟರಲ್ಲಿ ತೋರಿಸಿದ್ರಲ್ಲ ಮ್ಯಾಮ್, ಅದನ್ನ ನೋಡಿ ಬರ್ದಿದ್ದು. ಉಸಿರಲ್ಲೇ ನಟನೆಯ ತೋರಿಸುವ ಮಹಾನಟಿ. ಬೀದರಿನ ಹಿರೇಮಠ ಸಂಸ್ಥಾನದ ದೇವರ ಮಗು ದಿವ್ಯಾಂಜಲಿ. ನಮ್ಮ ಹುಡುಗನ ಕಣ್ಣೆತ್ತಿ ನೋಡಮ್ಮ. ನಿನಗೆ ನಮ್ಮ ಹುಡುಗ ಓಕೆನಾ? ನಿಜವಾಗ್ಲೂ ನಾಚ್ಕೊಂಡ್ಯಾ? ಹಾಂ ರೀ. ಸರಿ, ಈಗ ಏನ್ ದೃಶ್ಯ ಮಾಡ್ತಾ ಇದೀಯಾ ದಿವ್ಯಾ? ಅಂದರು ಒಂದು ಹಳ್ಳಿ ಹುಡ್ಗಿಗ ಹೆಣ್ಣು ನೋಡೋ ಶಾಸ್ತ್ರ, ಅವಳು ಯಾವ ಥರ ಹುಡುಗ ಬೇಕು ಅಂತ ಹೇಳೋದ್ರಿ. ಆಲ್ ದ ವೆರಿ ಬೆಸ್ಟ್. ಆ ಹುಡುಗ ಯಾರು ಅಂತ ನೋಡಕ್ಕೆ ನಾವು ಆಸೆ ಪಡ್ತಾ ಇದೀವಿ. ಹಾಂ ರೀ, ಥ್ಯಾಂಕ್ ಯು. ಅಬ್ಬಾ, ಹುಡುಗಿ ನೋಡೋಕೆ ದಂತದ ಗೊಂಬೆ ಇದ್ದಂಗಿದ್ದಾಳೆ. ನನಗೋಕೆ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಸರಿ, ಕೂತ್ಕೊಳ್ಳಿ. ಇಲ್ಲ, ಪರವಾಗಿಲ್ಲ. ನೀವೇನು ಮಾತಾಡ್ಬೇಕು ಅನ್ಕೊಂಡಿದ್ದೀರಾ ನಂಗೆ ಆಲ್ರೆಡಿ ಗೊತ್ತ್ರಿ. ನಮ್ಮ ಮನೆಯವರೆಲ್ಲ ಹೇಳಿದರು ನಿಮ್ಗೆ ಯಾವುದೋ ದೋಷ ಇದೆ ಅಂತ. ಅದು ಹಾಂ, ಕುಜ ದೋಷ. ಡೋಂಟ್ ವರಿ, ನಾನು ನಿಮ್ಗೆ ಲೈಫ್ ಕೊಡ್ತೀನಿ. ಹಲೋ, ನನಗೆ ಕುಜ ದೋಷ ಅಲ್ಲ, ಕ್ರಿಯೇಟೆಡ್ ದೋಷ. ವಾಟ್ 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 ಅಲ್ಲ, ಇದು ಒಂಥರ ಸ್ವಯಂವರ ಇದ್ದಂಗೆ. 2 ವರ್ಷದಿಂದ ಈ ಸ್ವಯಂವರ ನಡೆಸ್ತಾನೇ ಇದ್ದಿದ್ದೀನಿ. ನಿನ್ನ ನಂಬರ್ 20. ಏನು 20? ಅದ್ ಬಿಡು, ನೀನ್ ಯಾವತ್ತಾದ್ರೂ ಪೇಪರಲ್ಲಿ ಬಂದಿದ್ಯಾ? ಇಲ್ವಲ್ಲ. ಟಿವಿಯಲ್ಲಿ? ಟಿವಿಲೂ ಇಲ್ಲ. ನನಗೆ ಮದ್ವೆ ಆಗ್ಬೇಕು ಅಂದ್ರೆ ಪೇಪರಲ್ಲೂ ಬರ್ಬೇಕು, ಟಿವಿಯಲ್ಲೂ ಬರ್ಲೇಬೇಕು. ನನ್ ಮದ್ವೆ ಆಗೋ ಹುಡ್ಗ ಫೇಮಸ್ ಆಗಿರ್ಬೇಕು, ಸೆಲೆಬ್ರಿಟಿ ಆಗಿರ್ಬೇಕು. ನಾವು ಲೋಕಲಲ್ಲಿ ಸೆಲೆಬ್ರಿಟಿನೇ. ನನ್ಗೆ ಲೋಕಲ್ ಫೇಮಸ್ ಆಗಿರೋನಲ್ಲ, ಕೋಟಿಗಟ್ಲೆ ಫ್ಯಾನ್ಸ್ ಇರ್ಬೇಕು, ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಇರ್ಬೇಕು. ನಾಳೆ ನಾವಿಬ್ರು ಮದ್ವೆ ಆಗಿ ಹೊರಗಡೆ ಹೋದಾಗ ಜನ ನನ್ನ ಗಂಡನ್ ನೋಡಿ ಫೋಟೋ, ಸೆಲ್ಫಿ, ಆಟೋಗ್ರಾಫ್ ಅಂತ ಕ್ಯೂ ನಿಂತ್ಕೋಬೇಕು. ಇರು, ಈ ವಿಷಯ ನಾನು ನಿಮ್ಮ ಫ್ಯಾಮಿಲಿ ಅವ್ರಿಗೆ ಹೇಳ್ತೇನೆ. ನಿಂತ್ಕೊಳ್ಳಲು ಏನೋ? ಈ ವಿಷಯನ ಯಾರಿಗಾದ್ರೂ ಹೊರಗಡೆ ಲೀಕ್ ಮಾಡ್ದಿ ಅನ್ಕೋ, ಲೆಟರಲ್ಲಿ ನಿನ್ನ ಹೆಸರು ಬರೆದು ಜಿರಳೆ ಔಷಧಿ ಕುಡಿದ್ಬಿಡ್ತೀನಿ ಅಷ್ಟೇ. ಅಮ್ಮ ತಾಯಿ, ನೀನು ಬೇಡ, ನಿನ್ನ ಸವಾಸನೂ ಬೇಡ, ನಾನು ಇನ್ನು ಬರ್ತೀನಿ. ಪ್ರೇಮ ಮ್ಯಾಮ್, ನಿಮ್ಗೆ ಈ ಅಭಿನಯ ಇಂಟ್ರಡಕ್ಷನ್ ಸೀನ್ ಹೆಂಗ ಅನ್ಸ್ತು? ಹಾಯ್ ದಿವ್ಯಾಂಜಲಿ. ಹಾಯ್, ನಮಸ್ತೆ ದಿವ್ಯಾಂಜಲಿ. ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ನೀನ್ ಎಲ್ಲೋ ಹೋಗ್ತೀಯಾ, ಸತ್ಯ ಹೇಳ್ತಾ ಇದ್ದೀನಿ ನಾನು. ಓಕೆ, ಆಲ್ ದ ವೆರಿ ಬೆಸ್ಟ್. ಗುಡ್.
ರಮೇಶ್ ಸರ್. ಬಹಳ ಚೆನ್ನಾಗಿತ್ತು ದಿವ್ಯಾ. ಥ್ಯಾಂಕ್ ಯು ರೀ ಸರ್. ಏನು ಓವರ್ ಆಲ್ ಎಷ್ಟು ಈಸಿಯಾಗಿ ಮಾಡಿದ್ರಿ ಗೊತ್ತಾ ನೀವು, ಎಲ್ಲೂ ಸ್ಟ್ರೈನೇ ಕಾಣಲಿಲ್ಲ. ದಾಟ್ ಇಸ್ ಸೂಪರ್. ಫೋರ್ಸ್ ಇರಬೇಕು ಬಟ್ ನ್ಯಾಚುರಲ್ ಆಗಿರ್ಬೇಕಲ್ವಾ, ಅದು ತುಂಬಾ ಕರೆಕ್ಟ್ ಆಗಿ ಬಂತಪ್ಪ. ವೆರಿ ವೆಲ್ ಡನ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ಮೊದಲನೇದಾಗಿ ತರುಣ್ ಅವರೇ 4 stars. 4 stars. ಪ್ರೇಮ ಮ್ಯಾಮ್ 4 stars. 4 stars. ನಿಶ್ವಿಕಾ 4.5. ಥ್ಯಾಂಕ್ ಯು. 4.5. ಸೂಪರ್ ರೀ. ಹಾಂ ರೀ, ಥ್ಯಾಂಕ್ ಯು. ಈ ಡ್ರೆಸ್ ಹಾಕೊಂಡಿಲ್ಲ ಎಲ್ಲರೂ ಖುಷಿ ಆಗ್ಲತ್ತ. ಬನ್ನಿ. ಇಲ್ಲ ರೀ, ಇದು ಎತ್ತಕ್ಕೆ ನಂಗೆ ಭಾಳ ಅಭ್ಯಾಸ ಇದೆ ರೀ ಇದು ಹಾಕಿ. ಒಂಥರ ಹೆಣ್ಣು ನೋಡೋ ಒಂದು ಶಾಸ್ತ್ರ ಇದೆಯಲ್ಲ, ಅದು ನನ್ನ ಪ್ರಕಾರ ಅದು ಕ್ಯೂಟೆಸ್ಟ್ ಶಾಸ್ತ್ರ ಅಲ್ಲ. ಇದನ್ನ ಬೇರೆಯವ್ರು ಯಾಕೆ ಕಂಟಿನ್ಯೂ ಮಾಡ್ಬೋದು? ಅಕಸ್ಮಾತ್ ಪ್ರಿಯಾಂಕಾ ಆ ಶಾಸ್ತ್ರದಲ್ಲಿ, ಹೆಣ್ಣು ನೋಡೋ ಶಾಸ್ತ್ರದಲ್ಲಿ ಪ್ರಿಯಾಂಕಾ ಇದ್ದಿದ್ರೆ ಆಕೆ ಹೆಂಗ್ ಮಾಡಿರ್ತಿದ್ಲು ಅಂತ ನೋಡೋಕ್ ಕುತೂಹಲ. ವಿವಿ ಕಮ್ಯರ್ ಬಾ ಬಾ. ಎಲ್ಲ ಹುಡುಗರು ಬರ್ತಾರೆ ಪ್ರಿಯಾಂಕಾ ಸ್ವಯಂವರದಲ್ಲಿ ಪಾಲ್ಗೊಳ್ಳೋದಕ್ಕೆ. ನಮ್ಮ ತರುಣ್ ಅವ್ರು ಯಾಕೆ ಸ್ವಲ್ಪ ಅವ್ರನ್ನ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿದ್ ನೀವೆಲ್ಲ, ಆ ಜವಾಬ್ದಾರಿ ನಿಮ್ಮ ಕೈಲಿ. ಬೆಸ್ಟ್ ಫ್ರೆಂಡ್, ವೆಲ್ ವಿಶರ್. ಇಲ್ಲಿ ಪಕ್ಕದ ಮನೆ ಹುಡುಗ. ಪ್ರಿಯಾಂಕಾ ಬಮ್ಮ. ಇಲ್ಲಿಡು, ಅವ್ರು ಯಾರು ಬೇಕು ತಗೋತಾರೆ. ಇವ್ರು ಯಾವ ಮಕ್ಕಳು ಟೀ ಕಾಫಿ ಕುಡಿಯೋತಾರೆ ಇಲ್ಲ. ಇರ್ಲಿ. ಆ ಕಡೆ ಕೊಡಮ್ಮ ಅವ್ರಿಗೆ. ನಾನು ಸ್ವೀಟು ಬರೀ ಸ್ವೀಟ್ ಪರ್ಸನ್ಗೆ ಮಾತ್ರ ಕೊಡು. ಇಲ್ಲಿ ಯಾರಿಗೆ ಯಾರು ಹೆಣ್ಣು ನೋಡಕ್ ಬಂದಾರೆ ಅದೇ ಗೊತ್ತಾಗ್ತಿಲ್ಲ. ಅಕ್ಕ ಅಲ್ಲಿ ನೋಡಿ ಯಾರೋ ಬಂದ್ರು. ಅನುಶ್ರೀ. ಒಬ್ಬೊಬ್ಬರಾಗಿ ನಮ್ಮ ಹುಡುಗಿನ ಯಾರು ಇಂಪ್ರೆಸ್ ಮಾಡ್ತೀರಾ ಅಂತ ನೋಡೋಣ. ಒಬ್ರು ಆಲ್ರೆಡಿ ನಂಗೆ ಇಂಪ್ರೆಸ್ ಮಾಡಿದ್ದಾರೆ. ಹಾಯ್. ಹಲೋ. ನಿಮ್ಮ ಹೆಸರು? ಪ್ರಿಯಾಂಕಾ. ಪ್ರಿಯಾಂಕಾ ಅವರೇ, ನೀವು ಹೂ ಅಂದರೆ ನಿಮ್ಮ ಬಲ್ಗಾಲಿಟ್ಟು ನನ್ನ ಎದೆ ಒಳಗೆ ಒಂದು ಪುಟ್ಟ ಅರಮನೆಯಾಗಿ ನಾವಿಬ್ರು ಜೊತೆಲೆ ಹಾಯಾಗಿರೋಣ. ಏನಂತೀರಾ? ಕುತ್ಕೊಳ್ಳಮ್ಮ. ನಿನ್ನ ಮೈಂಡ್ ಸೆಟ್ಟೇ ಪುಟ್ಟದು ಅಂತಿದೆ. ಜೀವನದಲ್ಲಿ ದೊಡ್ಡದೇ ಕನ್ಸು ಕಾಣ್ತಲ್ಲ ನೀನು. ನನ್ನ ಮನಸ್ಸೊಳಗಡೆ ದೊಡ್ಡದೊಂದು ಅರಮನೆ ಕಟ್ತೀನಿ, ಬಾಮ್ಮ ನೀನು ಅಂತಿಲ್ಲ. ಅಲ್ಲೇ ಚಿಕ್ಕದೇನೋ ಮಾಡ್ಕೋತೀನಿ, ಅಲ್ಲೇ ಅಡ್ಜಸ್ಟ್ ಮಾಡ್ಕೋ. ಸಿಂಗಲ್ ಬೆಡ್ರೂಮ್, ಕಿಚನ್ ನಂದು. ನೆಕ್ಸ್ಟ್. ಶೆಕೆ ಆಗ್ತಾ ಇದೆಯಾ? ನಾನೇನಾದರೂ ಹಾಕ್ಲಾ ನಿಮಗೆ? ದುಪ್ಪಟ್ಟ ಏನಕ್ಕಿದೆ? ನೀವು ಮುಂದುವರಿಸಿ. ನಿನ್ನ ಹೆಸರೇನು? ಪ್ರಿಯಾಂಕಾ, ಮಹಾನಟಿ, ವಿನ್ನರ್. ಹಂಗಂತ ನಿನ್ನ ಯಾರು ಪ್ರೀತಿಸ್ಲೇಬಾರ್ದಾ? ಪ್ರತಿಯೊಬ್ಬ ಹುಡುಗನು ಅವ್ನು ಪ್ರೀತಿಸೋ ಹುಡುಗಿ ಹಿಂಗೆ ಇರಬೇಕು ಅಂತ ಕನ್ಸು ಕಾಣ್ತಾ ಇರ್ತಾನೆ. ಅದೇ ಥರ ಇದೆಯಾ ಕಣೆ. ಕಾಲೇಜಲ್ಲಿ ನಿಂಗೆ 100 ಸಲ ಪ್ರೀತಿನ ಹೇಳ್ಕೊಂಡ್ರು ಅದೇನೋ ಫೀಲಿಂಗ್ ಇಲ್ಲ ಅಂತ ಹೇಳ್ತಿದ್ದಲ್ಲ. ಇವತ್ತು ನಿಮ್ಮ ಫ್ರೆಂಡ್ ಮುಂದೆ ಈ ಸ್ಟೇಜಲ್ಲಿ ಫೀಲಿಂಗ್ಸಲ್ಲಿ ಪ್ರಪೋಸ್ ಮಾಡ್ತೀನಿ. ನೀನು ಬೇಕಿರೋ ಆ ಫೀಲಿಂಗ್ಸ್ ಇದೆಯೋ ಇಲ್ವೋ ನೀನೇ ಡಿಸೈಡ್ ಮಾಡು. ರೀ ಆಮೇಲೆ ಬಾ ಫಸ್ಟು. ರೀ ಸಾರಿ ತರು. ನನ್ನ ಫ್ರೆಂಡ್ ಪ್ರಿಯಾಂಕಾಗೆ ಈ ತರ ಸೈಕೋ ಮಂಜು ತರ ಹುಡುಗ ಬೇಡ. ನಿಮ್ ತರ ಯಾರಾದ್ರೂ ಶಾಂತ ಸ್ವಭಾವದ ಹುಡುಗ ಇದ್ರಿ. ಹಂಗಂತೀಯ? ಇರು, ಇನ್ನೊಂದು 3 ಜನ ಇದೆ ನೋಡೋಣ. ಮೈಕ್ ಇಟ್ಕೊಂಡು ಕೈ ಏನಾದ್ರೂ ನೋಯ್ತಾ ಇದೆಯಾ? ಇಲ್ಲ ಬೇಡ. ಪ್ರಿಯಾಂಕಾ ನಿಂದೇನಾದ್ರೂ ಶ್ರೀಲಂಕಾನ? 3 ಸಲ ಕರೆಕಿದೆ ಕೋರ್ಟ್ ಏನೋ. ನೀವು ಯಾವ ಲಂಕಾ ಅಲ್ಲಾದ್ರೂ ಇರಿ, ಬಟ್ ನನ್ನ ಜೊತೆ ಮಾತ್ರ ಲವಲ್ಲಿರಿ. ತರು, ನಿಮ್ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ. ಡಿಪ್ಲೊಮ್ಯಾಟಿಕಲಿ ರಿಸ್ಕ್ ಇದೆಯಾ ನೀನು? ಬಾಯ್. ಹಾಯ್ ಪ್ರಿಯಾಂಕಾ, ನನ್ನ ಹೆಸರು ಸರ್ವಸ್ವ ಅಂತ. ನೀವು ಓಕೆ ಹೇಳಿದ್ರೆ ನೀವು ನನ್ನ ಸರ್ವಸ್ವ ಆಗ್ತೀರಾ. ಈ ಸರ್ವಸ್ವ ನಿಮ್ದಾಗ್ತಾನೆ.
ನೋಡಿ ಜೋಡಿ ಚೇಂಜ್ ಆಗ್ತಾ ಇದೆ. ಹುಡುಗಿ ನೋಡಕ್ ಬಂದ್ರೆ ಹುಡುಗಿ ಫ್ರೆಂಡ್ನ ಪಟಾಯಿಸ್ತೇನೋ. ಒಂದು ಹೂವನ್ನೇ ಸಂಭಾಳಿಸಕ್ ಆಗ್ತಾ ಇಲ್ಲ. ಹಾ. ಒಂದು ಹೂವಿನ ತರ ನಮ್ಮ ಫ್ರೆಂಡ್ ಯಾರನ್ನ ಹೆಂಗೋ ಸಂಭಾಳಿಸ್ತೀಯಾ? ಬರ ಈ ಕಡೆ. ಸೂಪರ್ ಬಂಗಾರ, ಸೂಪರ್ ಬಂಗಾರ. ಈ ತರ ಇರ್ಬೇಕು ಹುಡುಗ ಅಂದ್ರೆ. ಆ ಹುಯ್ಯೋ ಮಳೆಗೆ ಮನಸ್ಸಿದ್ದಿದ್ರೆ ಅದ್ರ ಮೊದಲನೇ ಹನಿ ಭೂಮಿಗೆ ತಾಕೋ ಮುಂಚೆ ನನಗೆ ಕೊಡ್ತಿತ್ತೇನೋ. ಯಾಕಂದ್ರೆ ನೀನು ಈ ಭೂಮಿಗಿಂತ ಸುಂದರವಾಗಿದೆ ಪ್ರಿಯಾಂಕಾ. ಹಾಗಂತ ಅಂದ ಚಂದ ನೋಡಿ ಪ್ರೀತಿಸೋ ಹುಡುಗ ನಾನಲ್ಲ. ನನ್ನ ಪ್ರೀತಿಗೆ ಕಾರಣನೇ ಇಲ್ಲ. ಕಾರಣ ಇದ್ರೆ ಪ್ರೀತಿ ಆಗಲ್ಲ ಅಲ್ವಾ? ಮನ್ಸು ಅನ್ನೋ ಥಿಯೇಟರ್ ನಿಂದ ಕಟೌಟ್ ಹಾಕಿ ದಿಸಕ್ಕೆ ನಾಲ್ಕು ಶೋ ಓಡಿಸ್ತೀನಿ ಪ್ರಿಯಾಂಕಾ. ತಗೊಳ್ಳಿ ತಗೊಳ್ಳಿ, ಈ ತರ ಹುಡುಗ ಮತ್ತೆ ಸಿಗಲ್ಲ. ತಗೋ 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 ತಗೋ. ತಗೋ 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 ಹೋಗ್ಲಿ ತಗೋ. ಪ್ರಿಯಾಂಕಾ, ಇಷ್ಟ ಆದ್ನಾ ಹುಡುಗ? ನಾನೊಂದು ಸತ್ಯ ಹೇಳ್ಬೇಕಂತ ಇದ್ದೀನಿ ಎಲ್ರಿಗೂ. ನಾನು ಇವರು ಈ ವಾರದಲ್ಲಿ ಓಡೋಗೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಬಂಗಾರ ಬಂಗಾರ ಅಂತ ಹೇಳಿ ನನ್ನ ಕಿವಿಗೆ ಮಂದಾರ ಇಟ್ಬಿಟ್ರಲ್ರಿ. ಪಕ್ಕದಲ್ಲಿ ಗಾಳಿ ಬೀಸ್ದಾಗ್ಲೂ ಕೂಡ ತಂಪಾಗಿ ಕೂತಿದ್ರಲ್ರಿ. ಈಗ ನನ್ನ ಜೀವನನೇ ಕೆಂಪು ಮಾಡ್ಬಿಟ್ರಿ. ಈಗ ಓಡೋಗೋಣ ಅಂತ ಬೇರೆ ತೀರ್ಮಾನ ಮಾಡಿದ್ದೀರಾ? ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಬೇಡ ಅಕ್ಕ, ಓಡೋಗ್ಬೇಡಿ, ನಡ್ಕೊಂಡೇ ಹೋಗಿ. ನಾವು ಓಡೋಗೋದು ಇಲ್ಲ, ನಡ್ಕೊಂಡು ಹೋಗಲ್ಲ. ಅದಕ್ಕೆ ಅಂತ ಕಾರ್ ತಗೊಂಡಿದ್ದೀನಿ. ಅವಳು ಹೇಳಿದ್ದು ನಿಜ, ನೀನು ಇಷ್ಟೋ ತನಕ ತೋರಿಸಿದ ಪ್ರೀತಿನೂ ನಿಜ. ನನಗೂ ಒಂದು ಮಾತು ಕೇಳ್ತಿರೋ ಕೇಳಲ್ವಾ? ಹೌದು 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 ಹೌದು. ಹೇಳಿ ಹೇಳಿ ಬಂಗಾರ ಹೇಳಿ. ರವಿ ಸಾರಿಗೆ ಮಾತ್ರ ಲಾಸ್ಟ್ ಎಪಿಸೋಡ್ ಮಾತ್ರ ಸಾಂಗ್ ಹಾಕ್ತೀರಾ? ನನಗೂ ಹಾಕಿ ಒಂದು ಸಾಂಗು. ಅಂದ್ರೆ ನಾನು ನನ್ನ ಹೆಂಡತಿರಲ್ಲಿ ನಾವಿಬ್ರು ಇಲ್ಲ, ಸೋನಾ ಅಷ್ಟೇ. ನಾವೆಲ್ಲ ಮೋನಾ. ನೀವಿಬ್ರು ಬರೇ ರೋನಾ. ಹೇಗಿತ್ತು ಈ ಪರ್ಫಾರ್ಮೆನ್ಸು? ಒಬ್ಬ ಫ್ರೆಂಡ್ ಆಗಿ ಇಲ್ಲಿ ಬಂದ್ರು, ಒಬ್ಬ ನಿರ್ಮಾಪಕರಾಗಿ ಇವರಿಗೆ ಅವಕಾಶ ಕೊಟ್ಟು ಅವರ ಬದುಕನ್ನ ಬದಲಾಯಿಸುವಂತಹ ಒಂದು ಪಾತ್ರವನ್ನ ವಹಿಸಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ತರುಣ್ ಸುಧೀರ್ ಅವರು. ಇತ್ತೀಚೆಗೆ 7 ಮಲೆ ಚಿತ್ರದ ಬಗ್ಗೆ ಸಾಕಷ್ಟು ಮಾತುಕತೆಗಳಾಗ್ತದೆ. ಅದು ಪೋಸ್ಟರ್ ಆಗಿರ್ಬೋದು, ಅವರಿಬ್ಬರ ಲುಕ್ ಆಗಿರ್ಬೋದು, ಆ ಸಣ್ಣ ಟೀಸರ್ ಆಗಿರ್ಬೋದು. ಅಂದ್ರೆ ಈ ವಿಷನ್ ತೆರೆ ಮೇಲೆ ಬರ್ಬೇಕು ಅನ್ನೋದು ಯಾಕೆ ಬಂತು ತರುಣ್ ಅವರೇ? ಅಂಡ್ ಅದಕ್ಕೆ ಪ್ರಿಯಾಂಕಾ ಅವರ ಆಯ್ಕೆನೇ ಯಾಕಾಯ್ತು? ಅಂದ್ರೆ ಇದು ಯೂಶಲ್ ಆಗಿ ಲವ್ ಸ್ಟೋರಿ ಅಂತಂದಾಗ ಅದಕ್ಕೆ ಬ್ಯಾಕ್ ಡ್ರಾಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಪುನೀತ್, ನಮ್ಮ ಡೈರೆಕ್ಟರ್ ಪುನೀತ್ ನನ್ನ ಜೊತೆ ಕಾಟೇರದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ರು. ನನಗೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದ್ರೆ, ಇದು ನಡೀತಾ ಇರುವಂತ ಒಂದು ಪ್ರಾಂತ್ಯ ಅಂಡ್ ನಡೀತಾ ಇರುವಂತ ಒಂದು ಟೈಮ್ ಲೈನ್ 2004 ಅಲ್ಲಿ ನಡೆಯುತ್ತೆ. ಇದೊಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಕತೆ. ಇದೊಂದು ಕನ್ನಡ ಚಾಮರಾಜನಗರ ಜಿಲ್ಲೆಯ ಒಂದು ಹುಡುಗ, ಸೊ ಅಲ್ಲೇ ಪಕ್ಕದಲ್ಲಿ ಸೇಲಂ, ಅಲ್ಲಿರುವಂತ ಒಂದು ಹುಡುಗಿ, ಅವ್ರಿಬ್ಬರ ಮಧ್ಯದಲ್ಲಿ ನಡಿಬೇಕಾದಂತ ಒಂದು ಕತೆ ಇದು. ಸೊ ತುಂಬಾ ಒಂದು ತಮಿಳ್ ಹುಡುಗಿ ತರನೂ ಕಾಣಿಸ್ಬೇಕು, ತುಂಬಾ ಇನೋಸೆನ್ಸ್ ಬೇಕು ಅಂಡ್ ಒಂದು ಫ್ರೆಶ್ ಫೇಸ್ ಬೇಕಿತ್ತು. ಯಾಕಂದ್ರೆ ಯಾರೇ ಎಸ್ಟಾಬ್ಲಿಷ್ಡ್ ಹೀರೋಯಿನ್ ಹಾಕೊಂಡ್ರೆ ಒಂದು ಎಕ್ಸ್ಪೆಕ್ಟೇಷನ್ ಆಡಿಯನ್ಸ್ ಇದೇನೋ ಈ ತರ ಆಗುತ್ತೆ ಅಂತ ಇರುತ್ತೆ. ಸೊ ತುಂಬಾ ಫ್ರೆಶ್ ಫೇಸ್ ಬೇಕು ಅಂತ ಡಿಸಿಷನ್ ತಗೊಂಡಿದ್ದು. ಸೊ ಅವಾಗ ನಾವು ಆಡಿಷನ್ ಗಿಡಿಷನ್ ಹೋಗ್ಲೇ ಇಲ್ಲ. ನಾವು ಕತೆ ಮಾಡ್ತಾನೆ ನಂಗೆ ಇದು ಓಕೆನಾ, ಪ್ರಿಯಾಂಕಾ ಸೂಟ್ ಆಗ್ತಾಳೆ ಅಂತ ಅನಿಸ್ತಾ ಇದೆ ಅಂದ್ರೆ ಅವನು ಸರ್ ಒಂದ್ಸತಿ ಲುಕ್ ಟೆಸ್ಟ್ ನೋಡೋಣ ಸರ್, ಖಂಡಿತ ವರ್ಕ್ ಆದ್ರೆ ಮಾಡೋಣ ಅಂತಂದ. ನಾವು ಯಾವಾಗ ಲುಕ್ ಟೆಸ್ಟ್ ಮಾಡಿದ್ವಿ ನಾವು ಅವಾಗ ಕನ್ವಿನ್ಸ್ ಆದ್ವಿ. ಅದಾದ್ಮೇಲೆ ಇವ್ರು ಹೇಳಿದ್ ನಾವು ಓಕೆ ಅಮ್ಮ ನಾವು ಸೈನ್ ಮಾಡ್ತೀವಿ ಅಂತ. ಸೊ ಅಲ್ಲಿವರೆಗೂ ನಾವು ಹೋಲ್ಡಲ್ಲಿ ಇಟ್ಟಿದ್ವಿ. ಶಿ ಸೂಟೆಡ್ ದಟ್ ರೋಲ್ ಅಷ್ಟೇ, ಇನ್ನೇನಿಲ್ಲ, ಬೇರೆ ಏನಿಲ್ಲ. ಆಸ್ ಅನ್ ಆಡಿಯನ್ಸ್ ವಿ ಹ್ಯಾವ್ ಟು ಟಾಕ್ ಅಬೌಟ್ ರಾಣಾ ಆಲ್ಸೋ. ರಾಣಾ ಅವ್ರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್.
ಹೌದು ಒಂದು ಲವ್ ಅಂತ ನನಗೆ ಹಿಂಗಿರುತ್ತೆ, ಅಥವಾ ನನ್ನ ಲೈಫಲ್ಲಿ ಕಷ್ಟಗಳು ಹಿಂಗಿರುತ್ತೆ, ಸಿಚುವೇಶನ್ಸ್ ಹಿಂಗಿರುತ್ತೆ, ಇದೆಲ್ಲಾನು ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡು ಮಾಡಿದಂಥ ಒಂದು ಕ್ಯಾರೆಕ್ಟರು. ಸೊ ಹಿಸ್ ಡನ್ ಅ ವೆರಿ ಗುಡ್ ಜಾಬ್. ರಾಣಾ ಹಸ್ ಡನ್ ಅ ವೆರಿ ಗುಡ್ ಜಾಬ್. ಸೂಪರ್. ಹಿಂಗೆ ಬೆಳೀತಾ ಇರಬೇಕು, ಹಿಂಗೆ ಮಿಂಚ್ತಾ ಇರಬೇಕು. ನಿನಗೆ ನಮ್ಮ ಕಡೆಯಿಂದ ತುಂಬಾ ಇಂಪಾರ್ಟೆಂಟ್ ಗಿಫ್ಟ್. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವಂತಹ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿಯ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಲೆಟ್ಸ್ ಇಂಟ್ರೊಡ್ಯೂಸ್ ಬೆಂಗಳೂರಿನ ಭೂಮಿಕಾ. ಏನ್ ಹವಾ. ಭೂಮಿಕಾ ಆಟ ಎಲ್ಲ ಓಡ್ಸಕ್ ಬರುತ್ತಾ ನಿಮ್ಗೆ? ವೀಲಿಂಗ್ ಎಲ್ಲ ಮಾಡ್ಬಿಟ್ರಲ್ಲ ಅದೆಲ್ಲ. ಬಾಬಿ ಏನೋ ನಿನ್ನ ಮ್ಯಾಜಿಕ್ ಸೂಪರ್ ಸೂಪರ್ ಆಗಿ ತೆಗ್ದಿದ್ದಾರೆ. ಲವ್ಲಿ ಬರ್ಲಿ ಚಪ್ಪಾಳೆ. ಭೂಮಿಕಾ ಹಂಗಂದ್ರೆ ಈಗ ಪರ್ಫಾರ್ಮ್ ಮಾಡ್ತಾ ಇರೋಂಥ ಸೀನ್ ಏನು? ನನ್ನ ಲವರ್ ಜೊತೆ ಮಾತಾಡೋ ಸೀನು. ಓಕೆ ಬೇಬಿ, ಓಕೆ ಆಲ್ ದಿ ಬೆಸ್ಟ್. ಇದು ಕನ್ನಡದ ತೇರು. ಅಯ್ಯ ನಿನ್ನ ಜಿಲ್ಲೆ ಏರಿಯಾದಲ್ಲಿ ಗಾಡಿ ಹೆಂಗ್ ಓಡಿಸ್ಬೇಕು ಅಂತ ಗೊತ್ತಾಗಲ್ವಾ? ನಾನ್ ಡಾರ್ಲಿಂಗ್ ನೀನ್ ಬಂದಿದ್ಯಾ ಅಂತ ವಿಷಯ ಗೊತ್ತಾಗಿದ ತಕ್ಷಣ ಇರೋ ಬರೋ ರೈಡ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ರೋಡಲ್ಲಿ ರೈಟ್ ಸೈಡ್ 10 ಗಾಡಿ, ಲೆಫ್ಟ್ ಸೈಡ್ 20 ಗಾಡಿನ ಚಿಟ್ಕೆ ಹೊಡಿ ಗ್ಯಾಪಲ್ಲಿ ಓವರ್ಟೇಕ್ ಮಾಡ್ಕೊಂಡು ನೀನ್ ಮುಂದೆ ಬಂದ್ ನಿಂತ್ರ ಏನೇನ್ ಡಾರ್ಲಿಂಗ್ ಗುರ್ಗುರ್ ಏನ್ ಮೈಯೆಲ್ಲ ಮುಟ್ ಮಾತಾಡ್ಸ್ತಾ ಇದ್ಯಾ? ದೂರ ನಿಂತ್ಕೋ. ಇನ್ನೊಂದ್ಸರಿ ಏರಿಯಾದಲ್ಲಿ ಏನಾರು ನಾನು ನೀನು ಲವರ್ಸ್ ಅಂತ ಹೇಳ್ಕೊ ಬಂದ್ರೆ ಅರ್ಧ ಅಂದ್ರೆ ಡಿಚ್ಚಿ ಮೂಗಲ್ ಹಂಗೆ ಸೇರ್ಬೇಕು ಕಿತ್ಕೊಂಡ್ಬಿಡ್ಬೇಕು. ಯಾರಿಗೂ ಹೇಳ್ಬಾರ್ದಾ? ನಾವಿಬ್ರು ಸೀಕ್ರೆಟ್ ಆಗಿ ಲವ್ ಮಾಡ್ತಿದೀವಾ? ಏನೇ ಮೈ ಮೇಲೆ ಬೀಳ್ತಾ ಇದ್ಯಾ? ದೂರ ನಿಂತ್ಕೊಳ್ಳ. ಸುಮ್ನೆ ಪ್ರೀತಿ ಇಲ್ದೇ ಇರ್ತಾರ ನಾಟಕ ಮಾಡ್ಬೇಡ ಡಾರ್ಲಿಂಗ್. ಪ್ರೀತಿ ಇಲ್ಲ ಅಂದಿದ್ರೆ ಆಟೋ ಯಾಕೆ ಕೊಡಿಸ್ದೆ? ಆಟೋ ಕೊಡ್ಸಿದ್ರೆ ಆಟೋ ಮಾತ್ರ ಓಡಿಸ್ತೀಯಾ, ಇಲ್ಲ ಅಂದ್ರೆ ನನ್ನ ತಲೆ ಕೈ ಹಾಕಿ ಮೆದ್ಲನೆ ಇಚಿಕ್ ಬಿಡ್ತೀಯ ಅಂತ ಕೊಡಿಸ್ದೆ. ಪಾಯಿಂಟ್ ಏನೋ ಕರೆಕ್ಟ್ ಆಗಿದೆ, ಆದ್ರೆ ಅದಕ್ಕೆ ನಿನ್ನ ಆಟೋನೇ ಎಂತ ಕೊಡ್ಬೇಕಿತ್ತು ಡಾರ್ಲಿಂಗ್? ಏನೇ ಬಿಟ್ರೆ ಜಾಸ್ತಿ ಮಾತಾಡ್ತಾ ಇದ್ಯಾ? ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು. ನಡಿ ನೀನು ನಡಿ. ಆಯ್ತು ಹೋಗ್ತೀನಿ. ಏನಯ್ಯ ನೀನು ತುಂಬಾ ಓವರ್ ಆಗಿ ಆಡ್ತಿದ್ಯಾ? ಏನೋ ಪಾಪ ಹುಡುಗ ಒಂಟಿಯಾಗಿರ್ತಾನೆ. ಒಬ್ಳು ಹೆಂಡತಿ ಬಂದ್ರೆ ರುಚಿಯಾಗಿ ಅಡುಗೆ ಮಾಡ್ಕೊಟ್ಟು ಮನೆನೂ ನೋಡ್ಕೊಂಡು ಇನ್ನೂ ಚೆನ್ನಾಗೆ ನೋಡ್ಕೊಂತಾಳೆ. ಅದಕ್ಕೆ ನಂತರ ಇರೋ ಹುಡುಗಿನ ಕಟ್ಕೊಳ್ಳಯ್ಯ ಅಂದ್ರೆ ಯಾಕೆ ಬೇಡ ಅಂತಿದ್ಯಾ? ಲೇ ಹುಡುಗಿ, ಸುತ್ತಮುತ್ತ ಒಂದ್ ಸ್ವಲ್ಪ ನೋಡೆ. ಹುಡುಗಿರು ಏನೇನ್ ಸಾಧನೆ ಮಾಡ್ತಾ ಇದಾರೆ. ಒಳ್ಳೆ ಮನೆ ನೋಡ್ಕೊಂತೀನಿ, ಅಡುಗೆ ಮಾಡಾಕ್ತೀನಿ ಅಂತ ನನ್ನಿಂದನೇ ಸುತ್ತಾವಳೆ. ಹಲೋ ಮಿಸ್ಟರ್ ಶಿವು, ನಾನು ವರ್ಕಿಂಗ್ ಲೇಡಿನೇ. ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಶೋಕಿ ಮಾಡೋಳಲ್ಲ. ಗಿವ್ ರೆಸ್ಪೆಕ್ಟ್ ಅಂಡ್ ವಾಪಸ್ ಟೇಕ್ ರೆಸ್ಪೆಕ್ಟ್. ಏ ಲೂಸು, ಏನಾದ್ರು ಕೆಲಸ ಇದ್ರೆ ಅವ್ ನೋಡ್ಕೋ, ಮೊದ್ಲು ಇಲ್ಲಿಂದ ಹೊರಡು. ನೋಡು, ಈ ಸಿನಿಮಾದಲ್ಲಿ ಬರೋ ತರ ಕ್ಲಾಸ್ ಹುಡುಗಿ ನಾನಲ್ಲ. ಶಿವು ಹುಡುಗಿ ಪಕ್ಕಾ ಮಾಸ್. ಇವತ್ತಲ್ಲ ನಾಳೆ ಈ ರಾಜ ಈ ರಾಣಿ ಹಿಂದೆ ಬಂದೇ ಬರ್ತಾನೆ. ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ನಿನ್ನವಳೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು. ನಡಿ.
ಓಕೆ ಬಾಯ್ ಡಾರ್ಲಿಂಗ್. ಅಯ್ಯ ನೀನ್ ಬಾಯಿಗೆ ಟಾಟಾ. ಫಸ್ಟ್ ಆಫ್ ಆಲ್ ಈಗ ಆಟೋ ಅಂದ್ರೆ ನಮ್ಗೆ ಯಾರು ಜ್ಞಾಪಕ ಬರ್ತಾರೆ ಹೇಳಿ? ಶಂಕರ್ ನಾಗ್ ಸರ್. ನಮ್ಮ ಮಹಾನಟಿ ವೇದಿಕೆಯಿಂದ ಕರಾಟೆ ಕಿಂಗ್ ಶಂಕರ್ ನಾಗ್ ಸರ್ಗೆ ಒಂದು ಗೌರವದ ಚಪ್ಪಾಳೆ ಬರಬೇಕು ಪ್ಲೀಸ್. ಆಟೋ ರಾಜನ ನೋಡಿದೀವಿ, ಆಟೋ ರಾಣಿ ಹೇಗ್ ಅನ್ಸಿದ್ರು ಅಂತ ಕೇಳೋಣ. ತರುಣ್ ಅವರೇ. ಭೂಮಿಕಾ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಅದು ಕೆಲವೊಂದು ಏನಾಗುತ್ತೆ ಪಾತ್ರಗಳು ಆ ಖಾಕಿಗೆ ಒಂದು ಪವರು. ನೀವು ಏನೇ ಅದನ್ನ ಇಟ್ಕೊಂಡು ಸಿನಿಮಾಗಳು ಮಾಡಿದಾಗ ಗೊತ್ತಿಲ್ದಾಗ ಒಂದು ಕನೆಕ್ಷನ್ ಬರುತ್ತೆ. ಅದು ಸುಮ್ಮನೆ ಸಿನಿಮಾಯಿಂದ ಆಗಿರೋದಲ್ಲ, ಅವ್ರಗಳದ್ದು ಕಾಂಟ್ರಿಬ್ಯೂಷನ್ ಇದೆ. ನೀವೆಷ್ಟೋ ಆಟೋಗಳು ಇವತ್ತು ನಿಮ್ಗೆ ಅವರೇ ಒಂದು ಆಂಬುಲೆನ್ಸ್, ಯಾವುದೋ ಒಂದು ಏನೋ ಸಮಸ್ಯೆ ಆಗುತ್ತೆ ಅಂದ್ರೆ ಫಸ್ಟ್ ನಮಗೆ ಸಿಗೋದು ಒಂದು ಆಟೋ ಹಿಡಿಯೋ. ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ಆಂಬುಲೆನ್ಸ್ ಅಂತ ಅನ್ನಲ್ಲ, ಫಸ್ಟ್ ನಾವು ಒಂದು ಆಟೋ ಹಿಡಿಯೋ ಅಂತ ಹೇಳ್ತೀವಿ. ಅವರೇ ಒಂದು ಪೊಲೀಸ್, ಎಲ್ಲೋ ಏನೋ ಒಂದು ತೊಂದರೆ ಆಗ್ತಿದೆ, ಎಲ್ಲೋ ಒಂದು ಆಗ್ತಿದೆ ಅಂತಂದ್ರೆ ಅವರು ಒಂದು ಆಟೋ ಹೋಗ್ತಿದೆ ಅಂದ್ರೆ ಸೈಲೆಂಟ್ ಆಗ್ಬಿಡ್ತಾರೆ ಎಲ್ಲರೂ. ಒಂದು ಆಟೋ ಡ್ರೈವರ್ ಒಂದು ಆಟೋ ನಿಲ್ಸಿದ್ರೆ 100 ಆಟೋ ನಿಂತ್ಕೊಳ್ತಾವಲ್ಲಿ. ಸೊ ಆ ತರ ಎಷ್ಟೋ ಸೋಷಿಯಲ್ ಸರ್ವಿಸ್ ಮಾಡೋದಂತ. ಐ ಥಿಂಕ್ ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ ಯಾರು ಒಬ್ಬರಿಗೆ ಗರ್ಭಿಣಿಯರಿಗೆ ಉಚಿತವಾಗಿ ನಾನು ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ಐಡಿಯಾ ಬಂದಿದೆ ಅಂದ್ರೆ ಒಂದು ಆಟೋ ಡ್ರೈವರ್ಸ್ಗೆ ಅಂತಂದ್ರೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಅದಕ್ಕೆ ಪವರ್ ಇರೋದು ಆಟೋ ಡ್ರೈವರ್ಸ್ ಅಂತ, ಆಟೋ ರಿಕ್ಷಾ, ಆಟೋ ಡ್ರೈವರ್ಸ್ ಅಂತ ಅಂದಾಗ ಒಳಗಡೆಯಿಂದ ಮಾಸ್ ಇದೆ ಅವರಲ್ಲಿ ಅಂತ ಅನ್ನೋದು. ಆ ತರದೊಂದು ಪಾತ್ರ ತಗೊಂಡೋಗ್ಲೇ ಅರ್ಧ ಗೆದ್ಬಿಟ್ರಿ ನೀವು. ವಿಡಿಯೋ ಕೂಡ ತುಂಬಾ ಚೆನ್ನಾಗಿತ್ತು, ವೆರಿ ವೆಲ್ ಶಾಟ್. ಓಕೆ, ವಿಡಿಯೋದಲ್ಲಿ ನಾವು ಡೈರೆಕ್ಟರ್ ಕಾಂಟ್ರಿಬ್ಯೂಷನ್ ಇರುತ್ತೆ, DOP ಕಾಂಟ್ರಿಬ್ಯೂಷನ್, ಎಲ್ಲ ಮ್ಯೂಸಿಕ್ ಎಲ್ಲ ಸಪೋರ್ಟ್ ಇರುತ್ತೆ. ಇಲ್ಲಿ ನಿಜವಾದ ಟ್ಯಾಲೆಂಟ್ ಇದ್ದಿದ್ದು. ದಿಸ್ ವಾಸ್ ಅಮೇಸಿಂಗ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಟುಡೇ ದಿಸ್ ಎಪಿಸೋಡ್ PCR. ಕಾಟೇರ ನಮಸ್ಕಾರ ನಮ್ಮ ತರುಣ್ ಅವ್ರ ಕಡೆಯಿಂದ. ಈ ಸೀಸನ್ ಅಲ್ಲಿ ಅದು ಬಹಳ ವಿರಳವಾಗಿ ನಮ್ಗೆ ನೋಡಕ್ ಸಿಗುತ್ತೆ. ಆ ಮಟ್ಟಕ್ಕೆ ಅವ್ರನ್ನ ಇಂಪ್ರೆಸ್ ಮಾಡಿದಾಗ ಮಾತ್ರ ಕಾಟೇರ ನಮಸ್ಕಾರ ಸಿಗುತ್ತೆ. ಆ ಕಾಟೇರ ನಮಸ್ಕಾರ ನಿನಗೆ ಅಂಡ್ ನಿನ್ನ ಬೆನ್ ಹಿಂದೆ ಶಕ್ತಿಯಾಗಿ ನಿಂತಿರೋಂತ ಆ ನಿನ್ನ ರಿಯಲ್ ಹೀರೋ ನಿಮ್ಮ ತಂದೆಗೆ. ಭೂಮಿಕಾ, ನಿಮ್ಮ ತಂದೆ ಕೂಡ ಆಟೋ ಡ್ರೈವರು. ನಿಮ್ಮ ಜೀವನದಲ್ಲಿ ಅವ್ರು ಏನೆಲ್ಲ ಕೊಟ್ಟಿದಾರಲ್ಲ ಅದಕ್ಕೆ ಬಹುಶಃ ನೀವು ಕೊಟ್ಟಂತ ಒಂದು ಸಣ್ಣ ಟ್ರಿಬ್ಯೂಟ್ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ತಂದೆ ಬಗ್ಗೆ ಹೇಳಿ. ಫಸ್ಟ್ ಆಫ್ ಆಲ್ ನನ್ನ ಲೈಫಿನ ರಾಜಾ ರಾಣಿ ಇವರೇ. ಅಂದರೆ ಫುಲ್ಲು ಝೀರೋಲಿದ್ದಿದ್ದು ನಾವು. ಚಿಕ್ಕವರೆಲ್ಲ ಇದ್ದಾಗ ಸೋರ್ತಿತ್ತು ನಮ್ಮ ಮನೆ. ಅಂದರೆ ಏನೂ ಇರಲಿಲ್ಲ, ಫುಲ್ ಝೀರೋಯಿಂದ ಇವತ್ತು ಹೀರೋ ನಮ್ಮಪ್ಪ. ಎಲ್ಲ ಇದೆ, ಊಟ, ಬಟ್ಟೆ, ಮನೆ ಇರೋಕ್ಕೆ ಎಲ್ಲ ಚೆನ್ನಾಗಿದೆ. ಅಲ್ಲಿಂದ ಅಲ್ಲಿ ಜರ್ನಿ ಇದೆಯಲ್ವಾ ಮ್ಯಾಮ್, ಸಖತ್ ಕಷ್ಟಪಟ್ಟಿದ್ದಾರೆ ನಮ್ಮಪ್ಪ. ಬೆಳಗಿನ ಜಾವ 7 ಗಂಟೆಗೆ ತಿಂಡಿ ಮಾಡ್ಕೊಂಡು ಹೊರಟ್ರು ಅಂದರೆ ಅವ್ರು ಮನೆಗೆ ಬರ್ತಿದ್ದೆ 11 ಗಂಟೆ. 1 ನಿಮಿಷ ಬ್ರೇಕ್ ತೊಗೊತಿರ್ಲಿಲ್ಲ. ದುಡಿ ಅಷ್ಟೇ ಅವ್ರಿಗೆ ಗೊತ್ತಿರೋದು. ಅವ್ರಿಗಂತ ಒಂದು ದಿನನೂ ಅವರು ಒಂದು ಚಪ್ಪಲಿನೂ ತೊಗೊಂಡಿಲ್ಲ ಮ್ಯಾಮ್. ಎಲ್ಲ ನಮ್ಮ ಎಜುಕೇಷನು, ನನಗೆ ಇಂಜಿನಿಯರಿಂಗ್ ಓದಿಸಿರೋದಿರ್ಬೋದು, ನಮ್ಮ ಅಣ್ಣಂಗೆ MBA ಮಾಡಿಸಿದ ಇರ್ಬೋದು, ಎಲ್ಲನೂ ಅಷ್ಟೇ. ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ನಂಗೊಂದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಮ್ಯಾಮ್. ಸರ್, ನಮಗೆ ಹೆಮ್ಮೆ ಐತೆ ಮೇಡಮ್. ಇಷ್ಟು ನನ್ನ ಮಗಳು ಕಲೆ ಎಲ್ಲ ಮುಂದೆ ಅವಳೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ತುಂಬ ಹೃದಯಪೂರ್ವವಾಗಿ ವಂದನೆಗಳು ಸರ್. ನಾವು ಬಡವರು ಸರ್, ಬಡವರಾಗಿ ಇಲ್ಲಿವರೆಗೂ ಮೇಲಕ್ಕೆ ಬಂದಿದ್ದೀವಿ. ಇನ್ಮೇಲೆ ದೇವಿ ಇಚ್ಛೆ ನಿಮ್ಮಂತೇರು ಯಾರು ಇದ್ದೇವ್ರೆ ಸರ್. ಅಮ್ಮ, ನೀವ್ ಹೇಳಿ, ನಿಮ್ಮ ಮಗಳ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಅವಳು ಇಷ್ಟು ಕಲೆ ಇದೆ ಅಂತ ನಂಗೆ ನಿಜವಾಗ್ಲೂ ಇವಾಗ ನೋಡ್ಮೇಲೆ ಗೊತ್ತಾಗ್ತಾ ಇರೋದು. ಅವಳು ತುಂಬಾ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಹಾಕಮ್ಮ ಇದಕ್ಕೆ ಹಾಕಮ್ಮ ಅಂತ ಕೇಳೋಳು. ಆದರೆ ನಮಗೆ ಅಷ್ಟು ಕೊಡೋ ಶಕ್ತಿ ಇರಲಿಲ್ಲ. ಏನು ಮಾಡೋದು, ಅವಳು ಮಗು ಕೇಳ್ತಾವಳೆ, ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ತುಂಬ ಬೇಜಾರಾಗೋದು. ಒಂದು ಕಡೆ ಹೋಗಿ ಕೇಳ್ಕೊಂಬಂದೆ, 1000 ರೂಪಾಯಿ ಹೇಳಿದ್ರು ಡ್ಯಾನ್ಸ್ಗೆ. ಆಗಲ್ಲಮ್ಮ ನನ್ನ ಕೈಲಿ ಕಟ್ಟೋಕ್ಕೆ. ಮುಂದೆ ಹೋಗಿವಂತೆ ಬಿಡಮ್ಮ ಅಂದರೆ, ಅಮ್ಮ ನನ್ನ ಹಾಕಮ್ಮ, ಎಲ್ಲರೂ ಮಾಡ್ತಾ ಇದ್ದಾರಮ್ಮ, ನನಗೂ ಆಸೆ ಅಮ್ಮ. ಆಗ ಹೇಳುವಾಗ ನನಗೆ ಒಂಥರ ಆಗೋದು. ಆದರೆ ನಮಗೆ ತುಂಬ ಬಡಿಸ್ತಾನ ಕಷ್ಟ, ಬಾಡಿಗೆ ಕಟ್ಟೋಕ್ಕೂ ನಮ್ಗೆ ತುಂಬ ಕಷ್ಟಪಡ್ತಾ ಇದ್ವಿ. ಎಷ್ಟು ಕಷ್ಟ ಅಂದರೆ ಅವರೊಬ್ಬರು ದುಡಿಯೋದು ನಾವು ತುಂಬ ಪಾಪ ಮಾಡಿದ್ದಾರೆ ಅವರು. ಅವ್ರಿಗೆ ಇದು ಎಲ್ಲ ಕ್ರೆಡಿಟ್. ಅವ್ರಿಗೆ ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಿಮ್ಮ ಥರನೇ ನಮ್ಮ ಫ್ಯಾಮಿಲಿನೂ ಇದ್ದಿದ್ದು. ನಮ್ಮಪ್ಪ ವಾಸ್ ಎ ಡ್ರೈವರ್ ಆಗಿದ್ರು. ನಾನೇ ಮೊದಲನೇ ಅವಳು ನಮ್ಮ ಮನೆಯಲ್ಲಿ. ನಮ್ಮಪ್ಪ ಡ್ರೈವರ್, ಹಗಲು ರಾತ್ರಿ ಕಷ್ಟಪಡೋರು. ಒಂದು ಫೀಸ್ ಕಟ್ಟಕ್ಕಾಗದೆ ರೈಟ್ ಎಲ್ಲ ಡ್ಯೂಟಿ ಮಾಡ್ಕೊಂಡು ಬರೋರು. ಸೊ ಐ ಶುಡ್ ಸೇ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್, ಥ್ಯಾಂಕ್ಸ್ ಟು ಮೈ ಗಾಡ್.
ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಭೂಮಿಕಾ ಬಹಳ ಸ್ಪೆಷಲ್ ಟ್ಯಾಲೆಂಟ್ ರೀ ನೀವು. ಇವತ್ತು ಇಂಟ್ರೊಡಕ್ಷನ್ ಸೀನ್ಸ್ ನ ಒಲಿಂಪಿಕ್ಸ್ ಅಂದ್ರೆ ಗೋಲ್ಡ್ ಮೆಡಲ್ ನಿಮ್ದು. ಏನ್ ಚೆನ್ನಾಗಿತ್ತು ಅಂದ್ರೆ ಅಲ್ಲಿ ಸ್ಕ್ರೀನ್ ಅಲ್ಲಿ ಒಂದ್ ಲೆವೆಲ್, ಆಮೇಲೆ ಇಲ್ಲಿ ಬಂದ್ಮೇಲೆ ರಘು ಮತ್ತೆ ನಿಮ್ಮ ಕೆಮಿಸ್ಟ್ರಿ ಇದೆಯಲ್ರಿ, ಆ ಡೈಲಾಗ್ ಗಿವ್ ಟೇಕ್ ಪರ್ಫೆಕ್ಟ್ ಅದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮೇಶ್ ಸರ್. ಭೂಮಿಕಾ ಅವರ ಪರ್ಫಾರ್ಮೆನ್ಸ್ ಆಗಿದೆ, ಬ್ಲಾಕ್ಬಸ್ಟರ್ ಪರ್ಫಾರ್ಮೆನ್ಸ್. ಹೀರೋಯಿನ್ ಇಂಟ್ರೊಡಕ್ಷನ್ ಸುತ್ತಿಗೆ ಮೊದಲಿಗೆ ಬರಮಾಡಿಕೊಳ್ಳೋಣ. ಲೆಟ್ಸ್ ಇಂಟ್ರೊಡ್ಯೂಸ್ ಮೈಸೂರಿನ ಪ್ರೇರಣಾ. ಪರಿಚಯ ಪ್ರೇರಣಾ ಇಂಟ್ರೊಡಕ್ಷನ್ ಅಲ್ಲೇ ಲಾಟ್ರಿ ಹೊಡಿತಲ್ಲಮ್ಮ. ಈಗ ಅದಾದ ನಂತರ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದರ ಒಂದು ಅಭಿನಯ ಈಗ ನೀವು ಇಲ್ಲಿ ಮಾಡಿ ತೋರಿಸ್ತೀರಾ. ಗುಡ್ ಲಕ್ ಪ್ರೇರಣಾ. ಮನೀಶ್, ಇದಕ್ಕೆ ಸರಿ ಸಾಟಿನೇ ಯಾರಿಲ್ಲ. ದ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್. ನೀನೊಬ್ಳೆ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಇಷ್ಟೊಂದು ಹಣನ ಲೂಟಿ ಮಾಡ್ಕೊಂಡು ಬಂದಿದ್ಯಾ ಅಂದರೆ ಯು ಆರ್ ನೆಕ್ಸ್ಟ್ ಲೆವೆಲ್ ಬೇಬೆ. ನಾನು ನಿನಗೆ ಟ್ರೈನ್ ಅಪ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಇದು ಲೂಟಿ ಮಾಡಿದ ಹಣ ಅಲ್ಲ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ. ಏನಂದೆ? ಸಂಪಾದನೆನಾ? ನಮ್ಮ ಬಿಸ್ನೆಸ್ ಅಲ್ಲಿ ಲೂಟಿ ಮಾಡಿದ್ದು ಸಂಪಾದನೆ ಮಾಡಿದ್ದು ಎರಡು ಒಂದೇ ಅಲ್ವಾ ಸಮೀರಾ? ಇಲ್ಲಿವರೆಗೂ ನಾನು ಎಷ್ಟೋ ಕಳ್ತನ ಮಾಡಿದ್ದೀನಿ, ಎಷ್ಟೋ ಹೆಣ್ಮಕ್ಳು ಮಾಂಗಲ್ಯ ಕಿತ್ಕೊಂಡು ಅವ್ರಿಗೆ ಕಣ್ಣೀರು ಹಾಕ್ಸಿದ್ದೀನಿ. ಆದರೆ ಈ ಹಣನ ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ನಾವು ಮಾಡಿರೋ ಪಾಪನ ಕಳ್ಕೊಳ್ಳೋಕ್ಕೆ ಒಂದು ಪುಣ್ಯದ ಕೆಲಸ ಮಾಡೋಣ ಅಂತ ತಂದಿದ್ದೀನಿ. ಪುಣ್ಯದ ಕೆಲಸನ? ಇದೇನು ಹೊಸ್ದಾಗಿ ಮಾತಾಡ್ತಿದ್ಯಾ ಬೇಬಿ? ನಮ್ಮ ಬಿಸ್ನೆಸ್ಸಲ್ಲಿ ಪಾಪ ಪುಣ್ಯ ಎರಡೂ ಇಲ್ಲ. ಏಕೆ ಈಸಿ ಅಮ್ಮ. ಈ ದುಡ್ಡಲ್ಲಿ ನಾನು ಒಂದು ಸ್ಕೂಲ್ ಕಟ್ಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈ ವಿದ್ಯಾಮಂದಿರ ಕಂಪ್ಲೀಟ್ ಆಗೋಕ್ಕೆ ಇನ್ನೂ 2 ಕೋಟಿ ಹಣ ಬೇಕು. ಅದನ್ನು ಸಾಲ ಮಾಡ್ಲಾ ಇಲ್ಲ ಸಹಾಯ ಮಾಡಿ ಅಂತ ಭಿಕ್ಷೆ ಬೇಡ್ಲಾ? ಅದಕ್ಕೆ ಈ ಹಣನ ಲೂಟಿ ಮಾಡಿದೆ. ರೋಡಲ್ಲಿ ಭಿಕ್ಷೆ ಬೇಡ್ತಿದ್ದ ನಾಯಿ ನೀನು. ನಿನಗೆ ಕಳ್ತನ ಮಾಡೋದು ಕಲಿಸಿ ಒಂದು ಪೊಸಿಷನ್ ಕೊಟ್ಟಿದ್ದಕ್ಕೆ ನನ್ನನ್ನೇ ಯಾಮರ್ಸ್ಬಿಟ್ಟೆ ಅಲ್ಲ. ಇಲ್ಲಿ ನೀನು ಸಂಪಾದನೆ ಮಾಡಿದ್ದಾಗಲಿ ನಾನು ಸಂಪಾದನೆ ಮಾಡಿದ್ದಾಗಲಿ ನೀನು ಲೂಟಿ ಮಾಡಿದ ಹಣ ಎಲ್ಲ ನಂದೇ. ಈ ಹಣನ ಅದು ಹೆಂಗೆ ಹೊರಗೆ ತೊಗೊಂಡು ಹೋಗ್ತೆ ಅಂತ ನಾನು ನೋಡ್ತೀನಿ. ಹೌದು, ಭಿಕ್ಷೆ ಬೇಡ್ತಿದ್ ನನ್ನನ್ನು ಕರೆದು ನೀನು ಅನ್ನ ಹಾಕಿದ್ಯಾ, ಅದಕ್ಕೆ ನಾನು ಬೇಕಾದ್ನೆಲ್ಲ ಮಾಡಿದ್ದೀನಿ. ಹಾಗಂತ ನೀನು ಹೇಳಿದ್ನೆಲ್ಲ ಕೇಳ್ತೀನಿ ಅನ್ಕೋಬೇಡ ರಾಬರ್ಟ್. ಇದು ನಾನು ಸಂಪಾದನೆ ಮಾಡಿದ ದುಡ್ಡು. ಲೂಟಿ ಮಾಡೋದು ಹೇಳ್ಕೊಟ್ಟಿದ್ದು ನೀನೇ, ಈ ಥರ ಯಾಮಾರ್ಸೋದು ಹೇಳ್ಕೊಟ್ಟಿದ್ದು ನೀನೇ. ಮನುಷ್ಯನಾಗಿ ಬದುಕೋಕೆ ಅವಕಾಶ ಸಿಕ್ತಾಗ ಬದುಕೋದ್ ಕಲಿ.
ಇಲ್ಲ ಅಂದ್ರೆ ಬೂದಿ ಆಗೋಗ್ತೀಯ. ನೀನಲ್ಲ, ಆ ದೇವ್ರೆ ಬಂದ್ರು ಈ ಹಣ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸೇರುತ್ತೆ. ಜೀವಂತವಾಗಿ ಬಿಡ್ತಾ ಇದ್ದೀನಿ. ಏನೇಳು? ಜೀವಂತವಾಗಿ ಬಿಡ್ತಾ ಇದ್ದೀನಿ. ಜಾಗ ಖಾಲಿ ಮಾಡದೆ ಹೋಗ್ತಾ ಇರೋ. ಪ್ರೇಮಾ ಮ್ಯಾಮ್. ಹಾಯ್ ಪ್ರೇರಣಾ. ಹಾಯ್ ಮಾಂತೇಶ್. ಚೆನ್ನಾಗಿ ಮಾಡಿದ್ರಿ ನೀವು ಮಾಂತೇಶ್ ಅವರೇ. ಥ್ಯಾಂಕ್ ಯು ಮ್ಯಾಮ್. ಪ್ರೇರಣಾ, ನಿಮಗೆ ದುಡ್ಡು ಸಿಕ್ಕಿದ ತಕ್ಷಣ ಬೇರೆ ಯಾರು ನೋಡ್ಬಾರ್ದು. ಹೆಂಗಿರುತ್ತೆ ಅಂದ್ರೆ ಆ ಫುಲ್ ಫೇಸು ಮತ್ತೆ ಆಟಿಟ್ಯೂಡ್ ಎಲ್ಲ ಒಂಥರ ಭಯನೂ ಇರುತ್ತೆ. ಪ್ಲಸ್ ಇಷ್ಟು ದುಡ್ಡು ನಾನು ಸಂಪಾದನೆ ಮಾಡೋ ಒಂದು ಶಾಕು ಇರುತ್ತೆ. ಬಟ್ ಡೈಲಾಗ್ ಹೇಳ್ತಾ ಇರುವಾಗ ಅದೆಲ್ಲೋ ಡಲ್ ಕಾಣಿಸ್ತಾ ಇತ್ತು ನನಗೆ. ಆ ಫೋರ್ಸ್ ಇರಲಿಲ್ಲ. ಅದು ಎಲ್ಲೋ ಮಿಸ್ ಆಯಿತು ಅಂತ ನನಗನ್ಸೊಂದು ಚೂರು ವಾಲ್ಯೂಮ್ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಮಾಂತೇಶ್, ಥ್ಯಾಂಕ್ ಯು ಕಣೋ. ಥ್ಯಾಂಕ್ ಯು. ವಂಡರ್ಫುಲ್. ಪ್ರೇರಣಾ, ನಿಮ್ಮ ಪರ್ಫಾರ್ಮೆನ್ಸ್ಗೆ ರಿವ್ಯೂ ಸಿಕ್ಕಿದೆ. ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ? 4 stars. 4 stars. 4 stars. 4 stars. ರಿಶ್ವಿಕಾ? 4 stars. ವೆರಿ ಗುಡ್. 4, 4, 4. ಮತ್ತೆ ನಾಳೆ ಕೂಡ ಈ ಸಂಭ್ರಮನ ಮುಂದುವರ್ಸೋಣ. ಇದು ಲಕ್ಸ್ ಕೋ ಪ್ರೆಸೆಂಟ್ಸ್ ಮಹಾನಟಿ ಸೀಸನ್ 2, co-powered by ಗೋಲ್ಡ್ ವಿನ್ನರ್ ರಾಮರಾಜ್ ಮಿಥು ಟವಲ್ಸ್, ಇಂಡಿಕಾ ಈಸಿ, ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಸ್ಪರ್ಶ್ ಮಸಾಲಾ, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತಹಳ್ಳಿ, ಗೋಲ್ಡ್ ಬೈಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. ಸಿಗೋಣ ನಾಳಿನ ಸಂಚಿಕೆಯಲ್ಲಿ.